पितामहाय प्राचेतसादेश फलप्रदाय श्रीभाष्यकारोत्तम देशिकाय श्रीशैलपूर्णाय नमो नमस्तात्। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीराघवं दशरथात्मजमप्रमेयं सीतापतिं रघुवरान्वयरत्नदीपम् आजानुबाहुम् अरविन्ददलायताक्षं रामं निशाचर विनाशकरं नमामि। वैदेही सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वं मुनिभ्यः परं व्याख्यान्तं भरतादिभिः परिवृतं रामं भजे श्यामलं सर्वानिष्टनिवारकं शुभकरं पिङ्गाक्षमक्षापहं सीतान्वेषणतत्परं कपिवरं कोटीन्दुसूर्यप्रभं लङ्काद्वीपभयङ्करं सकलदं सुग्रीवसम्मानिनं देवेन्द्रादिसमस्तदेवविनुतं काकुत्स्थदूतं भजे। आम्नाय प्रथमावतारमखिलैः अत्यादरात् सेवितं पूर्वाचार्यदुरन्धरैः प्रतिपदं श्रीरामनामाङ्कितं कालक्षेपरसोपभोगसुलभैः कामप्रदं सेविनां कर्णानन्दकरं करोमि हृदये वाल्मीकिवाक्यामृतं कूजन्तं राम रामेति मधुरं मधुराक्षरम् आरुह्य कविताशाखां वंदे वाल्मीकिकोकिलम्। ಅಖಿಲಹೇಯ ಪ್ರತ್ಯನೀಕನಾಗಿ ಸಮಸ್ತ ಕಲ್ಯಾಣೈಕ ತಾನನಾಗಿ ಇರ್ತಕ್ಕಂತಹ ಸರ್ವಸ್ಮಾತ್ ಪರನಾದ ಆ ಪರಮಾತ್ಮ ಶ್ರೀರಾಮಚಂದ್ರನಾಗಿ ಅವತಾರವನ್ನು ಮಾಡಿ ಅನಂತರ ಆ ಪರಮಾತ್ಮನ ಅವತಾರದ ಕಾರ್ಯಗಳು ಪೂರ್ಣವಾಗುವುದಕ್ಕಾಗಿ ಪರಮಾತ್ಮನೊಡನೆ ಅನೇಕ ದೇವತೆಗಳು ಕೂಡ ಅವತಾರವನ್ನು ಮಾಡ್ತಾರೆ. ಆ ರೀತಿಯಾಗಿ ಪರಮಾತ್ಮ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದಾಗ ವಿಧ ವಿಧವಾದ ವಾನರ ರೂಪಗಳನ್ನು ತಾಳಿ ಆ ದೇವತೆಗಳು ಕೂಡ ಆ ರಾಮನ ಜೊತೆಯಲ್ಲಿ ಅವತಾರವನ್ನು ಮಾಡಿದರು. ಆ ವಾನರ ಸೈನ್ಯರ ಜೊತೆಯಲ್ಲಿಯೇ ರಾಮ ಸೀತಾನ್ವೇಷಣೆಯನ್ನು ಮಾಡಿ ರಾವಣ ವಧೆಯನ್ನು ಮಾಡಿದ ಎಂಬತಕ್ಕಂತಹ ಚರಿತ್ರೆಯನ್ನು ವಾಲ್ಮೀಕಿ ಭಗವಾನ್ ತಿಳಿಸುವಾಗ ಇದಕ್ಕೆ ಇರ್ತಕ್ಕಂತಹ ಅನೇಕ ಹಿನ್ನೆಲೆಗಳನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ. ಏಕೆ ವಾನರರ ಒಂದು ಸಹಾಯ ಬೇಕಾಯಿತು, ರಾಮನಿಗೆ ವಾನರರ ಸಹಾಯದ ಅವಶ್ಯಕತೆ ಇದೆಯಾ ಎಂಬುದಾಗಿ ರಾಮ ವೇದಾಂತ ದೇಶಿಕರು ತಮ್ಮ ರಘುವೀರ ಗದ್ಯದಲ್ಲಿ ಹೇಳುವಾಗ ಹೇಳ್ತಾರೆ, ಅಸಹಾಯ ಶೂರ ಅನಪಾಯ ಸಾಹಸ. ಯಾರ ಸಹಾಯವೂ ಕೂಡ ಅಪೇಕ್ಷೆ ಮಾಡದವನು ಶ್ರೀರಾಮಚಂದ್ರ. ಅಂದರೆ ಯಾರ ಸಹಾಯವೂ ಕೂಡ ಅವನಿಗೆ ಬೇಕಿಲ್ಲ. ಅವನೇ ಸುಗ್ರೀವನ ಬಳಿಯಲ್ಲಿ ಈ ಮಾತನ್ನ ಹೇಳ್ತಾನೆ. ವಿಭೀಷಣ ಶ್ರೀರಾಮನಲ್ಲಿ ಶರಣಾಗತನಾಗಿ ಬಂದಾಗ ಆ ಸುಗ್ರೀವ ಅಂಜಿ ನಡುಗುತ್ತಾನೆ. ರಾಮ, ಈ ವಿಭೀಷಣನ ವೇಷದಲ್ಲಿ ರಾವಣನೇ ಬಂದ್ಬಿಟ್ಟಿದಾನೋ ಏನೋ, ಅವನನ್ನ ಅಂಗೀಕಾರ ಮಾಡಬಾರದು ಅಂತ ಹೇಳಿ ಒಂದೊಂದು ಕವಿಗಳು ಕೂಡ ಹೇಳುತ್ತೆ. ಸುಗ್ರೀವ ಕೂಡ ಅಂಜಿ ನಡುಗುತ್ತಾನೆ. ಆಗ ಹನುಮಾನ್ ಮಾತ್ರ ಹೇಳ್ತಾನೆ, ಬಂದವನು ವಿಭೀಷಣ, ಅವನನ್ನ ಅಂಗೀಕಾರ ಮಾಡಬಹುದು ಅಂತ. ಹೀಗೆಲ್ಲ ಅನೇಕ ಚರ್ಚೆ ವಿಮರ್ಶೆಗಳು ಇತ್ಯಾದಿಗಳೆಲ್ಲ ನಡೆಯುತ್ತೆ. ಆ ಸಂದರ್ಭದಲ್ಲಿ ರಾಮ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ?
ಹೇ ಸುಗ್ರೀವ, ನೀ ಯಾಕಿಷ್ಟೊಂದು ಭಯ ಪಡ್ತೀಯ? ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂಚೈವ ರಾಕ್ಷಸಾನ್ ಅಂಗುಳ್ಯಗ್ರೇಣ ತಾನ್ ಹನ್ಯನ್ ಇಚ್ಛನ್ ಹರಿಗಣೇಶ್ವರ. ಈ ಬಂದ ಒಬ್ಬ ವಿಭೀಷಣನಿಗಾಗಿ ನೀ ಯಾಕೆ ಅಂಜುತ್ತೀಯ ಸುಗ್ರೀವ? ಲೋಕದಲ್ಲಿ ಇರ್ತಕ್ಕಂತಹ ಪಿಶಾಚರು, ದಾನವರು, ಯಕ್ಷರು, ಲೋಕದಲ್ಲಿರುವ ರಾಜರು ಅವರೆಲ್ಲ ಒಬ್ಬೊಬ್ಬರೇ ಅಲ್ಲ, ಅಷ್ಟೂ ಜನ ಗುಂಪಾಗಿ ಒಟ್ಟಾಗಿ ಕೂಡಿ ಬಂದರೂ ಕೂಡ ಈ ನನ್ನ ಧನುಸ್ಸು ಬೇಡ, ಈ ನನ್ನ ತೋಳುಗಳು ಬೇಡ, ಈ ನನ್ನ ಬಾಣಗಳು ಬೇಡ, ಅಂಗುಳ್ಯಗ್ರೇಣ ಉಗುರಿನ ತುದಿಯಿಂದಲೇ ನಾನು ಅಷ್ಟು ಜನರನ್ನು ಸಂಹಾರ ಮಾಡಬಲ್ಲೆ, ಅದೂ ಬೇಡ, ಇಚ್ಛನ್ ನನ್ನ ಸಂಕಲ್ಪವೇ ಸಾಕು ಅಂತಾನೆ. ಅಂದರೆ ರಾಮ ಯಾರ ಸಹಾಯವನ್ನು ಕೂಡ ಅಪೇಕ್ಷೆ ಪಡುವವನಲ್ಲ, ಯಾರ ಸಹಕಾರವೂ ರಾಮನಿಗೆ ಬೇಕಿಲ್ಲ. ಆದರೆ ಈ ದೇವತೆಗಳು ಅಪೇಕ್ಷೆ ಪಟ್ಟದ್ದರಿಂದ ಅವರುಗಳು ವಾನರರಾಗಿ ಅವತಾರ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ರಾವಣನಿಗೆ ನಂದಿಯ ಶಾಪವಿದೆ. ಕಪಿಮುಖದವರನ್ನ ನೀನು ಯಾವಾಗ ನೋಡ್ತೀಯಾ ಆಗ ನಿನಗೆ ಅಂತಿಮ ಕಾಲ ಎಂಬುದಾಗಿ, ಆ ಕಪಿಗಳಿಂದ ನಿನಗೆ ಮರಣ ಎಂಬುದಾಗಿ. ಆ ಎಲ್ಲ ರಾವಣನಿಗೆ ಬಹಳಷ್ಟು ವರಗಳು. ಏನೇನು ವರವಿದೆ ಈ ರಾವಣನಿಗೆ ಅಂದರೆ, ರಾಮನ ಪೂರ್ವಿಕನಾಗಿ ಇದ್ದವನು ಅನರಣ್ಯ ಎಂಬ ಒಬ್ಬ ಇಕ್ಷ್ವಾಕು ವಂಶದ ರಾಜ. ಆ ಇಕ್ಷ್ವಾಕು ವಂಶದ ಅನರಣ್ಯ ಬಹಳ ವೃದ್ಧನಾಗಿದ್ದ ಕಾಲದಲ್ಲಿ ಈ ರಾವಣ ಅವನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಹಾಗೆ ಹೋಗುವಾಗ ಆ ಅನರಣ್ಯನಿಗೆ ಯುದ್ಧ ಮಾಡುವ ಶಕ್ತಿ ಇಲ್ಲ, ವೃದ್ಧನಾಗಿದ್ದಾನೆ. ಆಗ ಅವನಿಗಿನ್ನೂ ಅವನ ಕೊನೆಯ ಪತ್ನಿಯಲ್ಲಿ ಒಂದು ಎಳೆಯ ಮಗು ಬೇರೆ. ಆಗ ಆ ರಾವಣನೊಡನೆ ಹೇಳ್ತಾನೆ, ನನ್ನ ಪಾಡಿಗೆ ನಾನು ರಾಜ್ಯ ಆಳ್ತಾ ಇದ್ದೀನಿ, ನನ್ನ ಮೇಲೆ ನೀ ಯಾಕೆ ಆಕ್ರಮಣ ಮಾಡಿ ಬರ್ತೀಯಾ? ನಾನು ನಿನ್ನ ತೊಂದರೆ ಏನು ನಾನು ಮಾಡಿಲ್ಲ, ನನ್ನ ಮೇಲೆ ನೀನು ಆಕ್ರಮಣ ಮಾಡುವ ದುರ್ಬುದ್ಧಿ ನಿನಗೇಕೆ ಅಂತ. ಹಾಗೂ ಕೇಳದೆ ಬಲಾತ್ಕಾರವಾಗಿ ಯುದ್ಧ ಮಾಡಿ ಆ ಅನರಣ್ಯನ ಎಳೆಯ ಮಗುವನ್ನು ಕುಯ್ದು ಕೊಲ್ತಾನೆ ರಾವಣ ಅವನ ಮುಂದೆ. ಆಗ ಆ ಅನರಣ್ಯ ಬಹಳ ದುಃಖದಿಂದ ಹೇಳ್ತಾನೆ, ಈ ದಿನ ನಾನು ಅಸಹಾಯಕನಾಗಿ ಇರಬಹುದು, ಈ ದಿನ ನನಗೆ ನಿನ್ನೊಡನೆ ಯುದ್ಧ ಮಾಡತಕ್ಕಂತಹ ಸಾಮರ್ಥ್ಯ ಇಲ್ಲದಿರಬಹುದು, ಆದರೆ ನನ್ನ ವಂಶದಲ್ಲಿ ಒಬ್ಬ ಬರ್ತಾನೆ, ಅವನೇ ನಿನಗೆ ಮೃತ್ಯುವಾಗ್ತಾನೆ, ಅವನಿಂದಲೇ ನಿನಗೆ ಮರಣ ಎಂಬುದಾಗಿ ಅನರಣ್ಯನ ಒಂದು ಶಾಪ. ಹೀಗೆ ಆ ರಾವಣನನ್ನ ಕೊಲ್ಲಬೇಕಾದರೆ ಈ ಇಕ್ಷ್ವಾಕು ವಂಶದಲ್ಲಿಯೇ ರಾಮ ಯಾಕೆ ಹುಟ್ಟಬೇಕು? ಪರಮಾತ್ಮ ಇನ್ಯಾವುದೋ ವಂಶದಲ್ಲಿ ಯಾರಿಗೋ ಮಗನಾಗಿ ಹುಟ್ಟಿ ರಾವಣ ವಧೆ ಮಾಡಬಹುದಾಗಿತ್ತಲ್ವಾ? ಇಕ್ಷ್ವಾಕು ವಂಶದಲ್ಲೇ ಜನಿಸುವುದಕ್ಕೆ ಕಾರಣವೇನು ಅಂದರೆ ಅನರಣ್ಯನ ಶಾಪ. ನಮ್ಮ ವಂಶದಲ್ಲೇ ಬರುವವನಿಂದಲೇ ನಿನಗೆ ಮರಣ ಎಂಬುದಾಗಿ ಈ ಅನರಣ್ಯ ನುಡಿದಿದ್ದಾನಲ್ಲವಾ? ಆದ್ದರಿಂದ ಆ ವಂಶದಲ್ಲೇ ರಾಮ ಅವತಾರವನ್ನು ಮಾಡಬೇಕಾಯಿತು. ಹೀಗೆ ಈ ರಾವಣನಿಗೆ ಆ ಎಲ್ಲರಿಂದ ಮರಣ ಬೇಡ, ಯಾರಿಂದಲೂ ಮರಣ ಬೇಡ ಅಂತ ರಾವಣ ವರವನ್ನು ಪಡ್ಕೊಂಡಿರ್ತಾನೆ. ಆದರೆ ಮನುಷ್ಯರನ್ನು ಮಾತ್ರ ಬಿಟ್ಬಿಡ್ತಾನೆ. ಕಾರಣ ಏನು? ಈ ಮನುಷ್ಯರು ಒಂದು ಕೀಟದಂತೆ ಅವರನ್ನು ಕಾಲ ಕೆಳಗಡೆ ಹೊಸಕಾಕಿ ಬಿಡ್ತೀನಿ ಅಂತ ಮನುಷ್ಯರನ್ನ ಬಿಟ್ಟು ಮಿಕ್ಕಿ ಎಲ್ಲರಿಂದ ಮರಣ ಬೇಡ ಅಂತ ವರ ಕೇಳ್ಕೊಡ್ತಾನೆ. ಆದ್ದರಿಂದ ಪರಮಾತ್ಮ ಮನುಷ್ಯನಾಗೇ ಹುಟ್ಟಬೇಕಾಯಿತು ರಾವಣನನ್ನು ವಧೆ ಮಾಡುವುದಕ್ಕೆ. ಮಾನುಷಂ ವಪುರಾಸ್ಥಾಯ ರಾವಣಸ್ಯ ವಧಾರ್ಥಿಭಿಹಿ ಎಂಬುದಾಗಿ ವಾಲ್ಮೀಕಿ ಭಗವಾನ್ ಅಲ್ಲೇ ಹೇಳ್ತಾರೆ. ಆದ್ದರಿಂದ ರಾಮ ಮನುಷ್ಯನಾಗೇ ಹುಟ್ಟಬೇಕಾಯಿತು, ಇಕ್ಷ್ವಾಕು ಕುಲದಲ್ಲೇ ಬರಬೇಕಾಯಿತು, ವಾನರ ಸೈನ್ಯವನ್ನು ಕರ್ಕೊಂಡು ಹೋಗಬೇಕಾಯಿತು. ಈ ರೀತಿ ಹಲವಾರು ಶಾಪಗಳಿಗೆ ಆ ರಾವಣ ತುತ್ತಾದದ್ದರಿಂದ ಆ ಎಲ್ಲ ಶಾಪವಾಕ್ಯಗಳನ್ನು ಪೂರ್ಣ ಮಾಡಿ ರಾವಣ ವಧೆಯನ್ನು ಮಾಡುವ ನಿರ್ಬಂಧ ಆ ರಾಮನಿಗೆ ಇತ್ತು. ಆದ್ದರಿಂದ ಈ ವಾನರರನ್ನು ರಾಮ ಕರೆದೊಯ್ದನೇ ವಿನಃ ಅವನಿಗೆ ಇವರ ಒಂದು ಸಹಾಯದ ಅಪೇಕ್ಷೆ ಇಲ್ಲ ಎಂಬುದನ್ನು ಯುದ್ಧಕಾಂಡದಲ್ಲಿ ವಿಸ್ತಾರವಾಗಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ನಮ್ಮ ಪೂರ್ವಾಚಾರ್ಯರುಗಳು ಕೂಡ ತಮ್ಮ ಅನೇಕ ವ್ಯಾಖ್ಯಾನಗಳಲ್ಲಿ ಇದನ್ನು ಹೇಳಿದ್ದಾರೆ. ಹಾಗಾದರೆ ಈ ರಾಮ ಬಹು ಕಷ್ಟಪಟ್ಟು ರಾವಣನನ್ನು ಕೊಂದಂತೆ ಬಹುದೀರ್ಘಕಾಲ ಯುದ್ಧ ಮಾಡಿದಾಗಲ್ಲ ಇದೆಯಲ್ಲ, ಮೊದಲನೇ ದಿನ ರಾವಣ ಯುದ್ಧಕ್ಕೆ ಬಂದಾಗಲೇ ಅವನನ್ನು ಕೊಲ್ಬೋದಾಗಿತ್ತಲ್ಲ, ಇದೆಲ್ಲ ಅನೇಕ ಪ್ರಶ್ನೆಗಳು ಉಂಟು. ಇದಕ್ಕೆಲ್ಲ ಬಹಳ ಸ್ವಾರಸ್ಯಕರವಾಗಿ ಪೂರ್ವಾಚಾರ್ಯರು ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಮತ್ತೊಂದು ಪ್ರಸಂಗ, ಅದನ್ನು ಮತ್ತೊಂದು ಪ್ರವಚನದಲ್ಲಿ ಅದನ್ನು ಅನುಭವಿಸೋಣ. ಈಗ ಈ ಹನುಮಾನನನ್ನ ಮೊದಲು ಅಲ್ಲಿಗೆ ಕಳುಹಿಸುವುದಕ್ಕೆ ಕಾರಣ ಲಂಕಿಣಿಯನ್ನ ಆ ಹನುಮಾನನ್ನ ನೋಡಿದಾಗ್ಲೇನೆ
ಅವಳು ನಿರ್ಧಾರ ಮಾಡ್ತಾಳೆ ಲಂಕೆಯ ಕತೆ ಮುಗೀತು ಅಂತ. ಕಾರಣ ರಾವಣನಿಗೆ ಇದ್ದಂತಹ ಕಪಿಮುಖ ದರ್ಶನದ ಶಾಪವನ್ನ ಅವಳು ಅರಿತಿದ್ದಾಳಲ್ಲವಾ. ಆ ರೀತಿಯಾಗಿ ಹನುಮಾನನ ಮೂಲಕ ಒಂದು ರಾವಣನ ಮರಣಕ್ಕೆ ಸೂಚನಾ ರೂಪವಾಗಿ ಹನುಮಾನ್ ಅಲ್ಲಿಗೆ ಪ್ರಯಾಣವನ್ನು ಮಾಡ್ತಾನೆ ಅಂತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಅಂತಹ ಪ್ರಯಾಣಕ್ಕಾಗಿ ಹನುಮಾನ್ ಮಹೇಂದ್ರಗಿರಿಯನ್ನು ಏರಿ ಅಲ್ಲಿ ಆ ಅಪಾರವಾಗಿ ಇರ್ತಕ್ಕಂತಹ ವಿಪ್ಲವಗಳು ಆ ಪರ್ವತದಲ್ಲಿ ಉಂಟು ಮಾಡಿ ಹನುಮಾನ್ ಆಕಾಶ ಮಾರ್ಗವಾಗಿ ಸಮುದ್ರಯಾನವನ್ನು ಮಾಡುವಾಗ ಮೈನಾಕ ಪರ್ವತ ಆತಿಥ್ಯವನ್ನ ಸ್ವೀಕಾರ ಮಾಡುವಂತೆ ಹನುಮಾನನಿಗೆ ಆತಿಥ್ಯವನ್ನು ಕೊಡುವುದಕ್ಕೆ ಪ್ರಾರ್ಥನೆ ಮಾಡಿದಾಗ ಆ ಮೈನಾಕನ ಶಿಖರಗಳನ್ನು ಪ್ರೀತಿಯಿಂದ ಮುಟ್ಟಿ ನಿನ್ನ ಸವಿಮಾತುಗಳಿಂದಲೇನೆ ನನ್ನ ಆತಿಥ್ಯ ಪೂರ್ಣವಾಯಿತು, ನಿನ್ನ ಪ್ರೇಮಪೂರ್ಣವಾದ ಮಾತುಗಳೇ ನನಗೆ ಪರಿಪೂರ್ಣವಾದ ಆತಿಥ್ಯವನ್ನು ನೀಡಿದಂತಾಯಿತು, ನಾನು ರಾಮಕಾರ್ಯಾರ್ಥವಾಗಿ ಹೊರಟದ್ದರಿಂದ ಎಲ್ಲಿಯೂ ನಿಲ್ಲುವಂತಿಲ್ಲ ಎಂಬುದಾಗಿ ಹೇಳಿ ಆ ವೈದೇಹಿಯನ್ನ ಆದಷ್ಟು ಶೀಘ್ರವಾಗಿ ನಾನು ಕಾಣಬೇಕು ಎಂಬುದಾಗಿ ಆ ಮೈನಾಕಕ್ಕೆ ಒಂದು ಸಮಾಧಾನವನ್ನು ಹೇಳಿ ಈ ಹನುಮಾನ್ ಮುಂದೆ ಪ್ರಯಾಣವನ್ನು ಮುಂದುವರಿಸಿದ ಎಂಬುದಾಗಿ ಆ ಕೈಲಾಸ ಶಿಖರದಂತೆ ಇರ್ತಕ್ಕಂತಹ ಲಂಕೆಯ ಆ ಉನ್ನತ ಶಿಖರಗಳ ವರ್ಣನೆಯನ್ನೆಲ್ಲ ಕೇಳಿದಾನೆ. ಆದರೆ ಅದು ಎಲ್ಲಿ ಕಾಣ್ತಾ ಇದೆ ಅಂತ ಅದನ್ನ ಕಾಣುವ ಒಂದು ವೇಗ ಕಾತುರ ಹನುಮಾನನಿಗೆ. ಅದಕ್ಕಾಗಿ ಎಲ್ಲಿಯೂ ನಿಲ್ಲದೆ ಆ ಜಿತೇಂದ್ರಿಯನಾಗಿ ಇರ್ತಕ್ಕಂತಹ ಆ ಹನುಮಾನ್ ಕೂಡಲೇ ಮೈನಾಕ ಪರ್ವತವನ್ನ ತನ್ನ ಪ್ರೀತಿಪೂರ್ವಕವಾದ ಕೈಗಳಿಂದ ಸ್ಪರ್ಶ ಮಾಡಿ ಆತಿಥ್ಯವನ್ನ ಸ್ವೀಕಾರ ಮಾಡಿದಂತೆ ಭಾವಿಸಿ ಅಲ್ಲಿಂದ ಹನುಮಾನ್ ಪ್ರಯಾಣವನ್ನ ಮುಂದುವರಿಸಿದ ಎಂಬುದಾಗಿ ಹೇಳ್ತಾರೆ. ಹೇಗೆ ಹೊರಟ? ಪ್ಲವಮಾನಂತು ತಂ ದೃಷ್ಟ್ವಾ, ಅಲ್ಲಿ ಸಿಂಹಿಕಾ ನಾಮ ರಾಕ್ಷಸಿ ಮನಸಾ ಚಿಂತೆಯಾಮಾಸ ಪ್ರವೃದ್ಧ ಕಾಮರೂಪಿಣಿ. ವಾಯುದೇವರಂತೆ ಆಂಜನೇಯ ಕಪ್ಪಾಗಿ, ಬಿಳುಪಾಗಿ, ಕೆಂಪಾಗಿ, ಹಳದಿಯಾಗಿ ಇದ್ದಂತಹ ಅಪಾರವಾದ ಮೇಘ ಸಮೂಹ, ಆಕಾಶದಲ್ಲಿ ಸೂರ್ಯನ ಪ್ರಕಾಶ ಬೀಳುವುದರಿಂದ ವಿಧ ವಿಧವಾದ ವರ್ಣಗಳಿಂದ ಕೂಡಿದಂತಹ ಆ ಒಂದು ಮೇಘ ಸಮೂಹಗಳನ್ನು ಆ ಪೂರ್ಣವಾಗಿ ಆವರಿಸಿಬಿಟ್ಟಿದ್ದೇನೆ ಭೂಮಂಡಲವನ್ನು. ವಿಧ ವಿಧವಾದ ವರ್ಣವಾದ ಮೇಘ ರಾಶಿ ಅದನ್ನು ಭೇದಿಸಿಕೊಂಡು ಹನುಮಾನ್ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಅಂತಹ ಆ ವಾಯುಪುತ್ರನಾದ ಹನುಮಾನ್ ರೆಕ್ಕೆಗಳನ್ನು ಹೊಂದಿದ ಪರ್ವತರಾಜನಂತೆ ಬೃಹದಾಕಾರವಾಗಿ ಸಮುದ್ರದ ಮೇಲೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ವಾಯು ವೇಗದಿಂದ ಸಂಚಾರ ಮಾಡ್ತಾ ಇದ್ದಂತಹ ಹನುಮಾನನನ್ನ ಒಬ್ಬ ರಾಕ್ಷಸಿ ಅವನನ್ನು ನೋಡ್ತಾಳೆ. ಅದಕ್ಕೆ ಮುನ್ನ ಏನಾಯಿತು? ಈ ಸಿಂಹಿಕೆ ಎಂಬ ರಾಕ್ಷಸಿ ಹನುಮಾನನನ್ನು ನೋಡುವುದಕ್ಕೆ ಮುನ್ನ ಅದಕ್ಕೆ ಮುನ್ನ ಏನು ನಡೆಯಿತು ಎಂಬುದನ್ನು ವಾಲ್ಮೀಕಿ ಭಗವಾನ್ ವರ್ಣನೆಯನ್ನು ಮಾಡ್ತಾರೆ. ಈ ಹನುಮಾನ್ ಹೀಗೆ ಹೋಗ್ತಾ ಇರಬೇಕಾದ್ರೆ ಋಷಿ ಮುನಿಗಳು, ವಿದ್ಯಾಧರರು, ಗಂಧರ್ವರು ಇವರೆಲ್ಲರೂ ಕೂಡ ಈ ಹನುಮಾನನನ್ನು ನೋಡ್ತಾರಂತೆ. ಇವನಿಗೆ ಮಂಗಳವಾಗಲಿ, ರಾಮ ಕಾರ್ಯ ಇವನಿಗೆ ಸಿದ್ಧಿಸಲಿ ಎಂಬುದಾಗಿ ಮಂಗಳವನ್ನು ಹಾಡ್ತಾರೆ. ಅದಕ್ಕೆ ಮೇಲೆ ಈ ಮೈನಾಕ ಈ ಹನುಮಾನನಿಗೆ ಮಾಡಿದ ಸತ್ಕಾರವನ್ನು ನೋಡಿ ಇಂದ್ರನಿಗೆ ಬಹಳ ಸಂತೋಷವಾಗಿ, ಇನ್ನು ಮೇಲೆ ನಿನಗೆ ನನ್ನಿಂದ ಯಾವ ಭಯವೂ ಇಲ್ಲ, ನೀನು ಸುಸ್ಥಿರವಾಗಿ ಈ ಸಮುದ್ರದಲ್ಲಿ ಚೆನ್ನಾಗಿ ನೀನು ನೆಲೆಸಿರಬಹುದು, ಇನ್ನು ಮೇಲೆ ಗಂಧರ್ವ ದೇವತೆ ಸಿದ್ಧರು ಯಾರಿಂದಲೂ ಕೂಡ ನಿನಗೆ ಯಾವ ಆಪತ್ತು ಕೂಡ ಬರುವುದಿಲ್ಲ ಎಂಬುದಾಗಿ ಆ ಶೈಲಶ್ರೇಷ್ಠವಾದ ಮೈನಾಕಕ್ಕೆ ಹನುಮಾನನಿಗೆ ಮಾಡಿದ ಆತಿಥ್ಯದಿಂದ ಸಂಪ್ರೀತನಾದ ದೇವೇಂದ್ರ ಆ ಹನುಮಾನನಿಗೆ ಒಂದು ವರವನ್ನು ಕೊಡ್ತಾನೆ. ನಿನಗೆ ಇನ್ನು ಮುಂದೆ ಯಾವ ಭಯವೂ ಇರದು, ಈ ಮತ್ತೆ ಸಮುದ್ರದಲ್ಲಿ ಅಡಗುವ ಅವಶ್ಯಕತೆ ಇಲ್ಲ, ಈ ಸ್ಥಾನದಲ್ಲೇ ಸುಸ್ಥಿರವಾಗಿ ಸುಖವಾಗಿ ನೆಲೆಸು ಎಂಬುದಾಗಿ ಅವನಿಗೆ ಒಂದು ವರವನ್ನು ಆ ದೇವೇಂದ್ರ ಕೊಡ್ತಾನೆ. ಇದಾದ ಮೇಲೆ ಹನುಮಾನ್ ಪ್ರಯಾಣವನ್ನ ಮುಂದುವರಿಸಿದಾಗ ಅವರಿಗೆ ಹನುಮಾನನ ಬಲವನ್ನ, ಬುದ್ಧಿಶಕ್ತಿಯನ್ನ ಪರೀಕ್ಷೆ ಮಾಡಬೇಕು ಎಂಬುದಾಗಿ ದೇವತೆಗಳು, ಗಂಧರ್ವರು, ಅದೇ ರೀತಿ ಋಷಿಗಳಿಗೆಲ್ಲ ಒಂದು ಸಂಕಲ್ಪ ಏರ್ಪಟ್ಟಿತು. ರಾಮ ಕಾರ್ಯವನ್ನ ಇವನು ಮಾಡುವುದಕ್ಕೆ ಈತ ಬಲಶಾಲಿಯಾಗಿದ್ದಾನೆ, ಬುದ್ಧಿಶಾಲಿಯೂ ಆಗಿದ್ದಾನೆ.
ಆದರೆ ಕಾರ್ಯೋಚಿತವಾಗಿ ಇವನು ಕಾರ್ಯ ಮಾಡಬಲ್ಲನ ಎಂಬುದಾಗಿ ಇವರಿಗಳಿಗೆಲ್ಲ ಒಂದು ಸಂದೇಹ ಅಲ್ಲ, ಇವರಿಗೆ ಇರುವ ನಂಬಿಕೆ ವಿಶ್ವಾಸವನ್ನ ಇನ್ನಷ್ಟು ಬಲಪಡಿಸಿಕೊಳ್ಳುವುದಕ್ಕಾಗಿ ಅವರೆಲ್ಲ ಏನ್ ಮಾಡ್ತಾರೆ, ಎಲ್ಲ ತಥೋ ದೇವಾಹ ಸಗಂಧರ್ವಾಹ ಸಿದ್ಧಾಶ್ಚ ಪರಮರ್ಷಯ ಅಬ್ರುವನ್ ಸೂರ್ಯ ಸಂಕಾಶಂ ಸುರಸಾಂ ನಾಗಮಾತರಂ. ಬಳಿಕ ಆ ಗಂಧರ್ವರು, ದೇವತೆಗಳು, ಸಿದ್ಧರು, ಮಹರ್ಷಿಗಳು ಎಲ್ಲರೂ ಕೂಡ ನಾಗಮಾತೆಯಾಗಿ ಇರ್ತಕ್ಕಂತಹ ದಕ್ಷ ಬ್ರಹ್ಮನ ಪುತ್ರಿಯಾಗಿ ಇರ್ತಕ್ಕಂತಹ ನಾಗಮಾತೆಯಾಗಿ ಇರ್ತಕ್ಕಂತಹ ಸುರಸ ಎಂಬುವವಳು ಆ ಸಮುದ್ರದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಅವಳನ್ನು ನೋಡಿ ಇವರೆಲ್ಲ ಕೇಳ್ತಾರೆ, ಅಮ್ಮ ಸುರಸೆ, ನೀನೀಗ ಒಂದು ಕಾರ್ಯವನ್ನ ಮಾಡಬೇಕು. ಏನು ಕಾರ್ಯ? ವಾಯುನಂದನನು ತೇಜಸ್ವಿಯೂ ಆದಂತಹ ಕಪಿಶ್ರೇಷ್ಠನಾದ ಹನುಮಾನ್ ಸಮುದ್ರ ಲಂಘನವನ್ನ ಮಾಡ್ತಾ ಇದ್ದಾನೆ. ಅವನಿಗೆ ನೀನು ಕ್ಷಣಕಾಲ ವಿಘ್ನವನ್ನು ಉಂಟು ಮಾಡು. ಅವನು ಹೋಗುವ ಮಾರ್ಗದಲ್ಲಿ ನೀನು ಕೆಲಕಾಲ ವಿಘ್ನವನ್ನು ಉಂಟು ಮಾಡಬೇಕು. ಪರ್ವತೋಪಮವಾದ ಘೋರವಾದ ಒಬ್ಬ ರಾಕ್ಷಸಿಯ ರೂಪವನ್ನು ತಾಳಿ ಭಯಂಕರವಾದ ಕೋರೆದಾಡಿಗಳನ್ನು ಧರಿಸಿ ಕಂದು ಹಳದಿ ಬಣ್ಣದ ಕಣ್ಣುಗಳಿಂದ ಕೂಡಿರುವ ಆಕಾಶವನ್ನು ಮುಟ್ಟುವ ಮುಖದಿಂದ ಅವನ ಆ ಪ್ರಯಾಣಕ್ಕೆ ಅವನ ಎದುರಿಗೆ ನಿಂತು ನೀನು ವಿಘ್ನವನ್ನು ಉಂಟು ಮಾಡಬೇಕು. ಈ ಕಪೀಶ್ವರನ ಬಲವನ್ನ, ಸಮಯೋಚಿತವಾದ ಬುದ್ಧಿಯನ್ನ ನಾವು ಪರೀಕ್ಷೆ ಮಾಡಬೇಕು ಅಂತ ನಾವುಗಳು ಒಂದು ಚಿಂತನೆಯನ್ನು ಮಾಡಿದ್ದೀವಿ. ಅದಕ್ಕಾಗಿ ವಿಧವಾಗಿ ದೇವತೆಗಳಿಂದ ಸತ್ಕೃತಳಾದ ನೀನು ಈಗ ಈ ಹನುಮಾನನ ಪ್ರಯಾಣಕ್ಕೆ ಅಡ್ಡವಾಗಿ ನಿಂತು ಒಂದು ವಿಘ್ನವನ್ನು ಉಂಟು ಮಾಡುವಂತ ಅವರೆಲ್ಲ ನಾಗಮಾತೆಯಾದ ಸುರಸೆಗೆ ಅವರೆಲ್ಲರೂ ಕೂಡ ಒಂದು ನಿಯಮವನ್ನ ಮಾಡ್ತಾರೆ. ಆಗ ಕೂಡಲೇ ಅವರ ಪ್ರಾರ್ಥನೆಯನ್ನ, ಅವರ ನಿಯಮನವನ್ನ ಅಂಗೀಕಾರ ಮಾಡಿದಂತಹ ಆ ಸುರಸ ಅವಳು ಏನು ಮಾಡಿದ್ಲು ಅಂತ ಕೇಳಿದ್ರೆ, ಇಲ್ಲಿ ಒಂದು ಸುಂದರಕಾಂಡದ ಮೊದಲನೆಯ ಸರ್ಗದಲ್ಲಿಯೇ ಈ ಎಲ್ಲ ವಿಚಾರವನ್ನ ವಾಲ್ಮೀಕಿಗಳು ತಿಳಿಸ್ಬಿಡ್ತಾರೆ. ಮೊದಲನೆಯ ಕಾಂಡದಲ್ಲಿಯೇ ಹನುಮಾನ್ ಲಂಕಾದ್ವೀಪವನ್ನು ತಲುಪಿಬಿಡ್ತಾನೆ. ಆ ಮಹೇಂದ್ರಗಿರಿಯಿಂದ ಪ್ರಯಾಣವನ್ನು ಪ್ರಾರಂಭ ಮಾಡಿ ಅವನು ಲಂಕಾ ಆ ದ್ವಾರವನ್ನ ತಲುಪುವ ಪರ್ಯಂತ ವಾಲ್ಮೀಕಿಗಳು ಅಲ್ಲೇ ವರ್ಣನೆ ಮಾಡಿಬಿಡ್ತಾರೆ. ಎಲ್ಲಿಯೂ ಆ ಸರ್ಗದಲ್ಲಿ ಮಧ್ಯೆ ವಿಘ್ನವಿಲ್ಲ. ಕಾರಣ ಏನು ಅಂದರೆ, ಹನುಮಾನ್ ಹೇಗೆ ವಿಘ್ನವಿಲ್ಲದೆ ಪ್ರಯಾಣದಲ್ಲಿ ಯಾವ ನಿಲುಗಡೆಯೂ ಇಲ್ಲದೆ ಅವನು ತಲುಪಬೇಕು ಅಂತ ಮಾಡಿದ್ನೋ ಹಾಗೆ ಸರ್ಗದಲ್ಲಿ ಕೂಡ ಹಾಗೆ ತಂದುಬಿಟ್ಟಿದ್ದಾರೆ. ಲಂಕೆಯನ್ನು ತಲುಪುವ ತನಕ ಆ ಸರ್ಗ ಮುಗಿಯೋದೇ ಇಲ್ಲ. ಆ ರೀತಿ ವಾಲ್ಮೀಕಿಗಳ ಒಂದು ರಚನೆ. ಅದನಂತರ ಆ ಸುರಸ ಏವ ಮುಕ್ತಾತು ಸಾ ದೇವಿ ದೇವತೈರಪಿ ಸತ್ಕೃತ ಸಮುದ್ರ ಮಧ್ಯೆ ಸುರಸ ಬಿಭ್ರತಿ ರಾಕ್ಷಸಂ ವಪುಹು. ಬೃಹದಾಕಾರವಾದ ಒಂದು ರಾಕ್ಷಸ ರೂಪವನ್ನು ತಾಳಿ ಆ ಸುರಸ ಎಂಬತಕ್ಕಂತಹ ನಾಗಮಾತೆಯಾದವಳು ಆ ಹನುಮಾನನ ಪ್ರಯಾಣಕ್ಕೆ ವಿಘ್ನವನ್ನು ಉಂಟು ಮಾಡುವಂತೆ ಮೈನಾಕ ಪರ್ವತ ದೊಡ್ಡದಾಗಿ ನಿಂತಂತೆ ಇವಳು ಕೂಡ ಬೃಹದಾಕಾರವನ್ನು ತಾಳಿ ಹನುಮಾನನ ಮುಂದೆ ಬಂದು ನಿಲ್ತಾಳೆ. ಆಗ ವಿಕೃತಂಚ ವಿರೂಪಂಚ ಸರ್ವಸ್ಯ ಚ ಭಯಾವಹಂ ಪ್ಲವಮಾನಂ ಹನುಮಂತಂ ಆದೃತ್ಯೇದ ಮುವಾಚ. ಆಗ ಆ ಹನುಮಾನನನ್ನು ನೋಡಿ ಈ ಸುರಸೆ ಒಂದು ಮಾತನ್ನ ಹೇಳ್ತಾಳೆ. ಎಲೈ ವಾನರ ಶ್ರೇಷ್ಠನೇ, ದೇವತೆಗಳೆಲ್ಲರೂ ಕೂಡ ನಿನ್ನನ್ನು ನನಗೆ ಆಹಾರವಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ಈಗ ನಿನ್ನನ್ನು ನಾನು ಭಕ್ಷಿಸಬೇಕು. ನನಗೊಂದು ವರ. ಈ ಸಮುದ್ರದ ಮೇಲೆ ಯಾರ್ಯಾರು ಪ್ರಯಾಣವನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ನನ್ನ ಬಾಯನ್ನು ಹೊಕ್ಕೆ ಅವರ ಪ್ರಯಾಣವನ್ನು ಮುಂದುವರಿಸಬೇಕು. ನನ್ನ ಬಾಯೊಳಗೆ ಹೋಗದೆ ಯಾರೂ ಕೂಡ ಪ್ರಯಾಣ ಮಾಡುವಂತಿಲ್ಲ. ಆದ್ದರಿಂದ ಎಲೈ ವಾನರ ವೀರನೇ, ನೀನು ಕೂಡ ನನ್ನ ಬಾಯನ್ನು ಹೊಕ್ಕು, ನನಗೆ ಆಹಾರವಾಗದೆ ನೀನು ಹೋಗುವಂತಿಲ್ಲ. ಇಂದು ನೀನು ನನಗೆ ಆಹಾರ, ಈ ನನ್ನ ಬಾಯನ್ನ ಪ್ರವೇಶಿಸು. ಚತುರ್ಮುಖ ಬ್ರಹ್ಮ ನನಗೆ ಬಹು ಹಿಂದೆಯೇ ಈ ವರವನ್ನು ಕೊಟ್ಟಿದ್ದಾನೆ ಅಂತಾಳೆ ಆ ಸುರಸ ಎಂಬ ರಾಕ್ಷಸಿ. ದೊಡ್ಡದಾಗಿ ಗವಿಯಂತೆ ತನ್ನ ಬಾಯನ್ನು ತೆಗೆದು ಹನುಮಾನನ ಆಕಾರ ಎಷ್ಟಿದೆಯೋ ಅಷ್ಟು ದೊಡ್ಡದಾಗಿ ಬಾಯಿ ತೆಗಿಬೇಕು ಅಂತ ಅವಳ ಪ್ರಯತ್ನ. ಬಾಯನ್ನು ತೆಗೆದು ಹನುಮಾನನ ಮುಂಭಾಗದಲ್ಲಿ ದಿವ್ಯ ಶೋಭೆಯಿಂದ ಕಂಗೊಳಿಸುವ ಪರಮ ತೇಜಸ್ವಿಯಾದ ಹನುಮಾನನ ಮುಂದೆ ನಿಲ್ತಾಳೆ. ಆಗ
ಆ ಹನುಮಾನ್ ಹೇಳ್ತಾನೆ, ತಾಯೇ, ದಶರಥ ಕುಮಾರನಾದ ಶ್ರೀರಾಮನ ತಮ್ಮನಾದ ಲಕ್ಷ್ಮಣ ಹಾಗೂ ಭಾರ್ಯೆಯಾದ ಸೀತಾದೇವಿಯೊಂದಿಗೆ ಅವನು ಅರಣ್ಯಕ್ಕೆ ಬಂದ. ಇಡೀ ರಾಮಾಯಣವನ್ನೆಲ್ಲ ಸುರಸೆ ಮುಂದೆ ಒಪ್ಪಿಸ್ತಾನೆ ಹನುಮಾನ್. ಅದುವರೆವಿಗೂ ತಾನು ಸಮುದ್ರದ ಮೇಲೆ ಪ್ರಯಾಣ ಮಾಡುವುದಕ್ಕೆ ಬರುವ ತನಕ ಏನೇನೆಲ್ಲ ನಡೆಯಿತೋ ಆ ಎಲ್ಲ ಚರಿತ್ರೆಯನ್ನ ಸುರಸೆಯ ಮುಂದೆ ಹೇಳಿ, ನಾನು ಶ್ರೀರಾಮದೂತ, ತಸ್ಯಾಹ ಸಂಕಾಶಂ ದೂತೋಹಂ ಗಮಿಷ್ಯೇ ರಾಮಶಾಸನಾತ್ ಕರ್ತುಮರ್ಹಸಿ ರಾಮಸ್ಯ ಸಾಖ್ಯಂ ವಿಷಯವಾಸಿನಿ. ಅಮ್ಮ, ನಾನು ಆ ಶ್ರೀರಾಮನ ದೂತ, ನನ್ನ ಸ್ವಾಮಿಯಾದ ಶ್ರೀರಾಮನ ಆಜ್ಞಾನುಸಾರವಾಗಿ ಅವನ ಪ್ರಿಯ ಪತ್ನಿಯಾದ ಸೀತಾದೇವಿಯ ಬಳಿಗೆ ಹೋಗ್ತಾ ಇದ್ದೀನಿ. ಧರ್ಮಾತ್ಮನಾದ ಆ ರಾಮನ ಆಳ್ವಿಕೆಗೆ ಒಳಪಟ್ಟ ನೀನೂ ಕೂಡ ರಾಮ ಕಾರ್ಯಕ್ಕೆ ಸಹಕಾರವನ್ನು ನೀಡು. ರಾಮನ ಆಳ್ವಿಕೆಗೆ ಒಳಪಟ್ಟಿದ್ದಾಳ ಇವಳು? ಇವಳಿರೋದು ಎಲ್ಲಿ? ಎಲ್ಲಿಯೋ ಸಮುದ್ರ ಮಧ್ಯದಲ್ಲಿ ಇವಳು ವಾಸವನ್ನು ಮಾಡ್ತಾ ಇದ್ದಾಳೆ. ಇವಳು ರಾಮನ ಆಳ್ವಿಕೆಗೆ ಒಳಪಟ್ಟಿದ್ದಾಳ? ರಾಮ ರಾಜನಾಗಿರುವುದು ಕೋಸಲ ನಾಡಿಗೆ, ರಾಮರಾಜನಾಗಿ ರಾಜಧಾನಿಯಾಗಿರುವುದು ಅಯೋಧ್ಯ ನಗರ. ಈಗ ಹನುಮಾನ್ ಸುರಸೆಯನ್ನು ನೋಡಿ ಏನು ಹೇಳ್ತಾ ಇದ್ದಾನೆ? ಸಾಖ್ಯಂ ವಿಷಯವಾಸಿನಿ ಕರ್ತುಮರ್ಹಸಿ ರಾಮಸ್ಯ ಸಾಖ್ಯಂ ವಿಷಯವಾಸಿನಿ. ರಾಮನ ಆಳ್ವಿಕೆಗೆ ಒಳಪಟ್ಟ ಪ್ರದೇಶದಲ್ಲಿರುವ ನೀನೂ ಕೂಡ ರಾಮ ಕಾರ್ಯಕ್ಕೆ ಸಹಕಾರವನ್ನು ಮಾಡಬೇಕು ಅಂತಾನೆ. ದಕ್ಷಿಣದಲ್ಲಿರುವ ಸಮುದ್ರ ಎಲ್ಲಿ? ಉತ್ತರ ಭಾಗದಲ್ಲಿ ಇರ್ತಕ್ಕಂತಹ ರಾಮನ ಕೋಸಲ ನಾಡೆಲ್ಲಿ? ಆ ರಾಮರಾಜ್ಯಕ್ಕೆ ಈ ಸಮುದ್ರ ಒಳಪಟ್ಟಿದೆಯಾ? ಇದಕ್ಕೆ ರಾಮನೇ ಉತ್ತರವನ್ನು ಕೊಡ್ತಾನೆ. ವಾಲಿ ವಧೆ ಏರ್ಪಟ್ಟ ಕಾಲದಲ್ಲಿ ರಾಮ ಆ ವಾಲಿಗೆ ಉತ್ತರವನ್ನು ಕೊಡುವಾಗ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ? ಇಡೀ ಭೂಮಂಡಲದಲ್ಲಿ ಎಲ್ಲ ಭಾಗಗಳು ಕೂಡ ಇಕ್ಷ್ವಾಕು ಕುಲದವರ ಆಳ್ವಿಕೆಗೆ ಒಳಪಟ್ಟದ್ದು. ಇದನ್ನು ರಾಮ ಹೇಳ್ತಾನೆ. ಸಶೈಲ ವನಕಾನನಂ ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲ ವನಕಾನನಂ. ಇದು ರಾಮನ ಮಾತು. ಇಕ್ಷ್ವಾಕೂಣಾಂ ಇಯಂ ಭೂಮಿ, ಈ ಸಮಗ್ರ ಭೂಮಂಡಲವೂ ಕೂಡ ಇಕ್ಷ್ವಾಕು ಕುಲದವರ ಒಡೆತನಕ್ಕೆ ಸೇರಿದ್ದು. ಈಗ ಆ ಇಕ್ಷ್ವಾಕು ಕುಲಕ್ಕೆ ದೊರೆಯಾಗಿರ್ತಕ್ಕಂತಹ ಭರತ ರಾಜ್ಯವನ್ನು ಆಳ್ತಾ ಇದ್ದಾನೆ. ಆ ಭರತನಿಗೆ ಸೇರಿದವನಾಗಿ ಭರತನ ನಿಯಮವನ್ನು ಪಾಲಿಸುವ ಪ್ರಜೆಯಾಗಿ ನಾನು ಕೂಡ ಅವನ ಪ್ರತಿನಿಧಿಯಾಗಿ ಕಾಡಿಗೆ ಬಂದಿದ್ದೀನಿ. ಆದ್ದರಿಂದ ಈ ಕಿಷ್ಕಿಂದೆ ಭರತನ ರಾಜ್ಯಕ್ಕೆ ಸೇರಿಲ್ಲ ಅಂತ ನೀ ಹೇಳೋ ಹಾಗಿಲ್ಲ. ಸಮಗ್ರ ಭೂಮಂಡಲವೂ ಕೂಡ ಇಕ್ಷ್ವಾಕು ಕುಲದವರಿಗೆ ಸೇರಿದ್ದು. ಆದ್ದರಿಂದ ಈ ಭೂಮಂಡಲದಲ್ಲಿ ಎಲ್ಲಿ ಏನು ಅನ್ಯಾಯ ನಡೆದರೂ ಕೂಡ ಅದನ್ನು ಕೇಳುವ ಅಧಿಕಾರ ಇಕ್ಷ್ವಾಕು ಕುಲದವರಿಗೆ ಉಂಟು. ನೀನು ಶರಣಾಗತನಾದ ಸುಗ್ರೀವನನ್ನು ಹಿಂಸೆ ಮಾಡಿದೀಯಾ, ಕೊಲ್ಲುವುದಕ್ಕೆ ಬಂದಿದ್ದೀಯಾ, ರಾಜ್ಯವನ್ನು ಅಪಹಾರ ಮಾಡಿದೀಯಾ, ಆದ್ದರಿಂದ ನಿನ್ನನ್ನು ನಾನು ಕೊಲ್ತೇನೆ, ಒಂದೇ ಅಂತಾನೆ ರಾಮ. ಇಕ್ಷ್ವಾಕೂಣಾಂ ಎಂ ಭೂಮಿ ಅಂತ ಹೇಳಿದ್ರಿಂದ ಈ ಭೂಮಂಡಲದಲ್ಲೇ ಈ ಸಮುದ್ರವೂ ಇರುವುದರಿಂದ ಈ ಸಮುದ್ರ ಕೂಡ ಇಕ್ಷ್ವಾಕು ವಂಶದವರ ಆಳ್ವಿಕೆಗೆ ಒಳಪಟ್ಟದ್ದು. ಅದನ್ನು ಆಂಜನೇಯ ಹೇಳ್ತಾನೆ. ಆದ್ದರಿಂದ ರಾಮನ ಆಳ್ವಿಕೆಗೆ ಒಳಪಟ್ಟ ಪ್ರದೇಶದಲ್ಲಿ ನೀನಿರೋದ್ರಿಂದ ನೀನು ರಾಮ ಕಾರ್ಯಕ್ಕೆ ಸಹಕಾರವನ್ನು ಮಾಡಬೇಕು. ನಾವು ಹಾಗೆ ರಾಮ ಕಾರ್ಯಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ, ನೀನು ಹಾಗೆ ರಾಮ ಕಾರ್ಯಕ್ಕೆ ಸಹಾಯವನ್ನು ಮಾಡಬೇಕು ಎಂಬುದಾಗಿ ಆ ಚತುರ್ಮುಖ ಬ್ರಹ್ಮನ ವರದಂತೆ ನಾನು ನಿನಗೆ ಆಹಾರ ಆಗಬೇಕು ಅಂತ ಇದ್ದರೆ ಹಾಗೆ ಆಗಲಿ. ನಾನೀಗ ಹೋಗಿ ಸೀತೆಯನ್ನು ಕಂಡು ಅವಳಿಗೆ ಕುಶಲ ವಾರ್ತೆಯನ್ನು, ರಾಮನ ಕುಶಲ ವಾರ್ತೆಯನ್ನು ತಿಳಿಸಿಬಿಟ್ಟು ಸೀತೆಯ ಕುಶಲ ವಾರ್ತೆಯನ್ನು ತಂದು ರಾಮನಿಗೆ ತಿಳಿಸಿಬಿಟ್ಟು ಅನಂತರ ಬಂದು ನಾನು ನಿನಗೆ ಆಹಾರವಾಗ್ತೇನೆ. ಈಗ ರಾಮ ಕಾರ್ಯಕ್ಕೆ ನೀನು ಅಡ್ಡಿ ಮಾಡಬೇಡ. ನಾನು ಈ ಮಾತನ್ನು ಸತ್ಯದ ಮೇಲೆ ಪ್ರತಿಜ್ಞೆ ಮಾಡಿ ಈ ಮಾತನ್ನು ಹೇಳ್ತೇನೆ. ಅಥವಾ ಮೈಥಿಲೀಂ ದೃಷ್ಟ್ವಾ ರಾಮಂ ಚಕ್ಲಿಷ್ಟಕಾರಿಣಂ ಆಗಮಿಷ್ಯಾಮಿ ತೇ ವಕ್ತ್ರಂ ಸತ್ಯಂ ಪ್ರತಿಶೃಣೋಮಿ ತೇ. ಸತ್ಯದ ಮೇಲೆ ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಸೀತಾರಾಮರ ದೂತ ಕಾರ್ಯವನ್ನು ಪೂರ್ಣ ಮಾಡಿಬಿಟ್ಟು ನಾನು ನಿನ್ನ ಬಾಯಲ್ಲಿ ಬಂದು ಬೀಳ್ತೇನೆ, ನಿನಗೆ ನಾನು ಆಹಾರವನ್ನು ಹಾಕ್ತೇನೆ ಎಂಬುದಾಗಿ ಹೇಳಿದಾಗ ಆ ಸುರಸೆ ಹೇಳ್ತಾಳೆ, ಎಲೈ ವಾನರೇಶ್ವರನೇ, ಈ ಯಾವ ಮಾತುಗಳು ಕೂಡ
ನಡೆಯುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಏನು ಅಂದರೆ ನನ್ನನ್ನು ಅತಿಕ್ರಮಿಸಿ ಈ ಸಾಗರದ ಮೇಲೆ ಯಾರೂ ಕೂಡ ಪ್ರಯಾಣವನ್ನು ಮಾಡಲಾರರು. ಆದ್ದರಿಂದ ಹೀಗೆ ಹೇಳ್ತಾ ಇದ್ರು ಕೂಡ ಇವಳು ಮಾತಾಡ್ತಾನೇ ಇದ್ದಾಳೆ. ಹನುಮಾನ್ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾನೆ. ಅವಳು ಇನ್ನಷ್ಟು ಭೀಕರ ರೂಪವನ್ನು ತಾಳಿ ಅವನಿಗೆ ಅಡ್ಡವಾಗಿ ನಿಂತು, ಓ ವಾನರೋತ್ತಮ, ನನ್ನ ಬಾಯನ್ನು ಪ್ರವೇಶಿಸಿಯೇ ನೀ ಮುಂದೆ ಹೋಗಬೇಕು. ಇದು ಬ್ರಹ್ಮನ ಒಂದು ವರ. ಚತುರ್ಮುಖ ಬ್ರಹ್ಮನ ವರವನ್ನು ಯಾರೂ ಅತಿಕ್ರಮಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಹನುಮಾನನಿಗೆ ಕೋಪ ಏರ್ಪಡುತ್ತೆ. ಕೋಪ ಯಾಕೆ? ರಾಮ ಕಾರ್ಯಕ್ಕೆ ವಿಘ್ನ ಮಾಡಿದಾಳಲ್ಲ ಎಂಬುದಾಗಿ ಹನುಮಾನನಿಗೆ ಕೋಪ. ಆಗ ಹನುಮಾನ ಹೇಳ್ತಾನೆ, ಪ್ರವಿಶ್ಯ ವ್ಯಾದಾಯ ವಿಪುಲಂ ವಕ್ತ್ರಂ ಸ್ಥಿತ್ವಾ ತಾಂ ಮಾರುತೇ ಪುರಃ ಏವ ಮುಕ್ತ ಸುರಸಯ ಕ್ರುದ್ಧೋ ವಾನರ ಪುಂಗವಃ. ಹಾಗೆ ಆಗಲಿ. ನನ್ನ ಆಕಾರ ನೋಡು ಎಷ್ಟು ದೊಡ್ಡದಾಗಿದೆ. ಈ ನನ್ನ ಆಕಾರಕ್ಕೆ ನನ್ನ ಭಾರವನ್ನು ಸಹಿಸುವುದಕ್ಕೆ, ನನ್ನನ್ನು ನುಂಗುವುದಕ್ಕೆ ಸಾಧ್ಯವಾಗುವಂತೆ ನಿನ್ನ ಬಾಯನ್ನು ದೊಡ್ಡದಾಗಿ ತೆಗಿ ಎಂಬುದಾಗಿ ಹೇಳಿದಾಗ ಅವಳು ಆ ದೊಡ್ಡದಾಗಿ ಬಾಯಿ ತೆಗಿತಾಳೆ. ಅವಳು ಎಷ್ಟು ದೊಡ್ಡದಾಗಿ ಬಾಯಿ ತೆಗಿತಾಳೆ, ಅದಕ್ಕಿಂತ 10 ಯೋಜನ ದೊಡ್ಡದಾಗಿ ಇವನು ತಾನು ಬೆಳಿತಾನೆ. ಆಮೇಲೆ ನೋಡು, ನನ್ನನ್ನು ನುಂಗುವುದಕ್ಕಾಗತ್ತಾ, ಇನ್ನಷ್ಟು ಬೆಳಿ ಅಂತಾನೆ. ಸುರಸೆ 20 ಯೋಜನದಾಗ ಬಾಯಿ ತೆಗಿತಾಳೆ. ಹನುಮಾನ್ 30 ಯೋಜನದಷ್ಟು ಬೆಳೀತಾನೆ. ಈ ರೀತಿ ಆ ಸುರಸ 100 ಯೋಜನ ವಿಸ್ತೀರ್ಣದಂತೆ ಬಾಯನ್ನು ತೆಗೆದಾಗ ಕೊನೆಗೆ ಆ ಹನುಮಾನ್ 70 ಯೋಜನ, 80 ಯೋಜನ, 90 ಯೋಜನ ಮಾಡಿಕೊಂಡು 100 ಯೋಜನದಷ್ಟು ವಿಸ್ತಾರವಾಗಿಬಿಡುತ್ತೆ ಹನುಮಾನನ ಶರೀರ. ಬೃಹದಾಕಾರವಾಗಿ ಬೆಳೆದಾಗ ಇವನು ಬೆಳೆದಂತಲ್ಲ, ಅವಳು ಕೂಡ 100 ಯೋಜನ ವಿಸ್ತೀರ್ಣವಾಗಿ ತನ್ನ ಬಾಯನ್ನು ತೆಗಿತಾಳೆ. ಕೂಡಲೇ ಆ ಹನುಮಾನ್ 100 ಯೋಜನ ವಿಸ್ತೀರ್ಣವಾಗಿ ತೆರೆದುಕೊಂಡಂತಹ ಅವಳ ಬಾಯನ್ನು ನೋಡಿದ. ಕೂಡಲೇ ಏನು ಮಾಡ್ದ? ಸಸಂಕ್ಷಿಪ್ತ್ಯಾತ್ಮಾನಃ ಕಾಯಂ ಜೀಮೂತೈವ ಮಾರುತಿ ತಸ್ಮಿನ್ ಮುಹೂರ್ತೆ ಹನುಮಾತ್ ಭೂವಾಂಗುಷ್ಟಮಾತ್ರಕಃ. ಆ ಕೂಡಲೇ ಅತ್ಯಂತ ಬುದ್ಧಿಶಾಲಿಯಾದ ಬುದ್ಧಿಮತಾಂ ವರಿಷ್ಠಂ ಎಂಬುದಾಗಿ ಬುದ್ಧಿಮಾನಗಳಲ್ಲೇ ಅಗ್ರೇಸರನಾದ ಹನುಮಾನ್ 100 ಯೋಜನ ವಿಸ್ತೀರ್ಣವಾಗಿ ಇವನು ಬೆಳೆದಿದ್ನಲ್ಲ, ಕೂಡಲೇ ಒಂದು ಅಂಗುಷ್ಟ ಮಾತ್ರದವನಾಗಿ ತನ್ನ ಶರೀರವನ್ನು ಒಂದು ಕ್ಷಣದಲ್ಲಿ ಕುಗ್ಗಿಸಿಕೊಂಡು ಬಿಟ್ಟು ಅವಳ ಬಾಯಿಯನ್ನು ಹೊಕ್ಕು ಹೊರಗಡೆ ಬಂದ್ಬಿಟ್ಟ. ಅವಳು 100 ಯೋಜನ ಸ್ವಲ್ಪ ಸ್ವಲ್ಪವಾಗಿ ದೊಡ್ಡದಾಗ್ತಾ ಬಾಯಿ ಮಾಡಿಕೊಂಡ್ಳು. ಅವಳು ಆ ಬಾಯನ್ನು ಮತ್ತೆ ಚಿಕ್ಕದು ಮಾಡ್ಕೊಳ್ಳೋಷ್ಟೊತ್ತಿಗೆ ಇವನು ತನ್ನ 100 ಯೋಜನ ವಿಸ್ತೀರ್ಣವಾದ ಶರೀರವನ್ನು ಒಂದು ಕ್ಷಣದಲ್ಲಿ ಅಂಗುಷ್ಟ ಮಾತ್ರ ಮಾಡಿಕೊಂಡು ಅವಳ ಬಾಯನ್ನು ಹೊಕ್ಕು ಹೊರಗಡೆ ಬಂದ್ಬಿಟ್ಟ. ಇದು ಅವನ ಬುದ್ಧಿಮತ್ತತೆ, ಆ ಸಮಯೋಚಿತವಾಗಿ ಇರ್ತಕ್ಕಂತಹ ಒಂದು ಚಿಂತನೆ. ಒಬ್ಬ ಆಚಾರ್ಯನಿಗೆ ಇದು ಅತಿ ಮುಖ್ಯವಲ್ಲವ? ಸಮಯೋಚಿತವಾಗಿ ಲೋಕೋತ್ತರವಾದ ಕಾರ್ಯವನ್ನು ಮಾಡಬೇಕಾದ್ರೆ, ಲೋಕೋದ್ಧಾರವನ್ನು ಮಾಡಬೇಕಾದ್ರೆ ಪ್ರತ್ಯುತ್ಪನ್ನಮತಿ ಅಂತ ಆ ಕ್ಷಣದಲ್ಲಿ ಯೋಚಿಸಬೇಕು. ಆ ಕ್ಷಣದಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಆ ಕ್ಷಣದಲ್ಲಿ ಲೋಕಹಿತ ಮಾಡುವ ಕಾರ್ಯವನ್ನು ಮಾಡಬೇಕು. ಅಂತಹ ಒಂದು ಬುದ್ಧಿಮತಿ, ಶಕ್ತಿ, ಸಾಮರ್ಥ್ಯವನ್ನು ಉಳ್ಳವನು ಈ ಆಚಾರ್ಯ ಸ್ಥಾನೀಯನಾದ ಹನುಮಾನನ ಅಲ್ಲವಾ ಎಂಬುದು ಆ ದೇವತೆಗಳು, ವಿದ್ಯಾಧರ ಯಕ್ಷ ದೇವತೆಗಳ ಒಂದು ಸಂದೇಹವಲ್ಲವ? ಆ ಸಂದೇಹಕ್ಕೆ ಉತ್ತರ ಕೊಡುವಂತೆ ವಿಸ್ತಾರವಾಗಿ ಬೆಳೆದ ಹನುಮಾನ್ ಒಂದು ಕ್ಷಣದಲ್ಲಿ ಅವಳು ತನ್ನ ಬಾಯಿಯನ್ನು ಕುಗ್ಗಿಸಿಕೊಳ್ಳುವ ವೇಳೆಗೆ ಇವನು ತನ್ನ ಶರೀರವನ್ನು ಕುಗ್ಗಿಸಿ ಅವಳ ಬಾಯಿಯೊಳಗಡೆ ಹೋಗಿ ಬಂದ್ಬಿಟ್ಟ. ಆಗ ಅಂತರಿಕ್ಷದಲ್ಲಿ ನಿಂತು ಅವಳನ್ನು ನೋಡಿ ಇವನು ಹೇಳ್ತಾನೆ, ಸೋಭಿಪ್ರತ್ಯಾಶಂ ತದ್ವಕ್ತಂ ನಿಷ್ಪತ್ಯ ಚ ಮಹಾಜವಃ ಅಂತರಿಕ್ಷೇ ಸ್ಥಿತ ಶ್ರೀಮಾನ್ ಇದಂ ವಚನಮಬ್ರವೀತ್. ಶ್ರೀಮಾನ್ ಎಂಬುದಾಗಿ ಕರೀತಾರೆ ಹನುಮಾನನನ್ನು ವಾಲ್ಮೀಕಿ. ಏನು ಶ್ರೀಮಂತಿಕೆ! ಇವನಿಗೇನಾದರೂ ಕೋಟ್ಯಾಂತರ ರೂಪಾಯಿ ಬಂದ್ಬಿಡ್ತಾ, ಅಥವಾ ನವನಿಧಿ ಏನಾದರೂ ಸಿಕ್ಬಿಡ್ತಾ? ಏನು ಸಿಕ್ತು ಹನುಮಾನನಿಗೆ? ಅವನನ್ನು ವಾಲ್ಮೀಕಿಗಳು ಅಂತರಿಕ್ಷೇ ಸ್ಥಿತ ಶ್ರೀಮಾನೇ, ಅಂತರಿಕ್ಷದಲ್ಲಿ ನಿಂತಹ ಶ್ರೀಮಾನಾದ ಆಂಜನೇಯ ಹೀಗೆ ಮಾತಾಡ್ದ ಅಂತಾರೆ. ಏನು ಶ್ರೀಮಂತಿಕೆ? ಆ ಚಾತುರ್ಯದ ಶ್ರೀಮಂತಿಕೆ. ರಾಮ ಕಾರ್ಯವನ್ನು ಸಾಧನೆ ಮಾಡುವುದಕ್ಕಾಗಿ ತನ್ನ ಬುದ್ಧಿ, ಬಲ, ಆ ತನ್ನ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಉಪಯೋಗಿಸಿ ರಾಮ ಕಾರ್ಯದಲ್ಲಿ ತತ್ಪರನಾದಂತಹ
ಅವನ ಆ ಶಕ್ತಿ ಸಾಮರ್ಥ್ಯದ ಶ್ರೀಮಂತಿಕೆಯನ್ನ ವಾಲ್ಮೀಕಿಗಳು ಅಂತರಿಕ್ಷೇ ಸ್ಥಿತ ಶ್ರೀಮಾನ್. ಏನು ಹನುಮಾನ್ ನನಗೆ ಕೋಟಿ ರೂಪಾಯಿ ಬಂದ್ಬಿಡ್ತಾ? ಶ್ರೀಮಾನ್ ಅಂತಾರಲ್ಲ ಅಂದರೆ ಅವನ ಬುದ್ಧಿಯ ಶ್ರೀಮಂತಿಕೆ, ಅವನ ಬಲದ ಶ್ರೀಮಂತಿಕೆ, ಅವನ ಆ ಅಣಿಮಾದಿ ಅಷ್ಟಸಿದ್ಧಿಗಳ ಶ್ರೀಮಂತಿಕೆ ಅದನ್ನು ನೋಡ್ತಾರೆ. ಅದು ರಾಮ ಕಾರ್ಯಕ್ಕೆ ಉಪಯೋಗವಾಯಿತಲ್ಲವ. ಅವನ ಅಣಿಮಾದಿ ಅಷ್ಟಸಿದ್ಧಿಗಳ ಒಂದು ಪ್ರಯೋಜನ ರಾಮ ಕಾರ್ಯದಲ್ಲಿ ವಿನಿಯೋಗವಾದದ್ದನ್ನು ನೋಡ್ತಾರೆ. ಇಂತಹ ರಾಮ ಕಾರ್ಯ ದುರಂಧರನಾದ ಇವನಲ್ಲವ ಶ್ರೀಮಾನ್ ಎಂಬುದಾಗಿ ಅವನನ್ನು ವಾಲ್ಮೀಕಿಗಳು ಅಂತರಿಕ್ಷೇ ಸ್ಥಿತ ಶ್ರೀಮಾನ್ ಇದಂ ವಚನಮಬ್ರವೀತ್. ಮೇಲೆ ಹಾರಿ ನಿಂತು ಆ ಶ್ರೀಮಾನಾದ ಹನುಮಾನ್ ಆ ನಾಗಮಾತೆಯಾದ ಸುರಸೆಯನ್ನು ನೋಡಿ ಹೀಗೆ ಹೇಳ್ತಾನೆ, ಎಲೈ ದಾಕ್ಷಾಯಿಣಿ, ದಕ್ಷನ ಮಗಳು. ದಕ್ಷನಿಗೆ ಯಾರ್ಯಾರ ಮಕ್ಕಳು ಅವರೆಲ್ಲ ದಾಕ್ಷಾಯಿಣಿ. ಆ ದಕ್ಷನ ಪುತ್ರಿಯೇ, ನಿನಗೆ ನಾನು ನಮಸ್ಕರಿಸುತ್ತೇನೆ, ನಿನ್ನ ಮಾತಿನಂತೆ ಅವಳಿಗೆ ನಮಸ್ಕಾರ ಮಾಡ್ತೇನೆ ಅಂತಾನೆ. ಕಾರಣ ಏನು? ನಾಗ ತಾಯಿಯಾಗಿ ಇರುವವಳು, ಪ್ರಜಾಪತಿಯ ಪುತ್ರಿಯಾದವಳು, ನಾಗಗಳಿಗೆ ಮಾತೆಯಾಗಿ ದೇವತೆಗಳ ಸಾಲಿನಲ್ಲಿ ಸೇರುವವಳು. ಆದ್ದರಿಂದ ಅವಳಿಗೆ ನಮಸ್ಕಾರವನ್ನು ಮಾಡಿ ಮೇಲಾಗಿ ಚತುರ್ಮುಖ ಬ್ರಹ್ಮನಿಂದ ವರವನ್ನು ಪಡೆದವಳು. ಅವಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಅಂತ ಪ್ರವಿಷ್ಟೋಸ್ಮಿ ಹಿ ದೇವಕ್ರಂ ದಾಕ್ಷಾಯಿಣಿ ನಮೋಸ್ತುತೆ, ನಮೋಸ್ತುತೆ, ನಿನಗೆ ನಮಸ್ಕಾರ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ನಾನೀಗ ನಿನ್ನ ಮಾತಿನಂತೆ ಬ್ರಹ್ಮನ ವರದಂತೆ ನಿನ್ನ ಬಾಯನ್ನ ಪ್ರವೇಶಿಸಿ ಆಯಿತು. ಈಗ ನಾನು ಆ ವೈದೇಹಿ ಇರುವ ಸ್ಥಳಕ್ಕೆ ಹೋಗ್ತಾನೆ. ಗಮಿಷ್ಯೇ ಯತ್ರ ವೈದೇಹಿ ಸತ್ಯಂಚಾಸೀದ್ವರಸ್ತವ. ಬ್ರಹ್ಮನ ವರವನ್ನ ನೆರವೇರಿಸಿದಂತಾಯಿತು, ನಿನ್ನ ಅಪೇಕ್ಷೆಯು ಪೂರ್ಣವಾಯಿತು, ನಿನ್ನ ಬಾಯನ್ನ ಹೊಕ್ಕು ನಾನು ಹೊರಗೆ ಬಂದಂತಾಯಿತಲ್ಲವ, ಇನ್ನು ನನ್ನ ಪ್ರಯಾಣಕ್ಕೆ ವಿಘ್ನ ಇಲ್ಲವಲ್ಲ ಎಂಬುದಾಗಿ ಕೇಳಿದಾಗ ಆ ಸುರಸೆ ಹೇಳ್ತಾಳೆ, ಅರ್ಥಸಿದ್ಧೈ ಹರಿಶ್ರೇಷ್ಠ ಗಚ್ಚ ಸೌಮ್ಯೇತಾ ಸುಖಂ ಸಮಾನ್ವಯಸ್ವ ವೈದೇಹಿಂ ರಾಘವೇಣ ಮಹಾತ್ಮನ. ಓ ಕಪಿಶ್ರೇಷ್ಠನಾದವನೇ, ಕಾರ್ಯಸಿದ್ಧಿಗಾಗಿ ಮುಂದೆ ಸುಖವಾಗಿ ಪ್ರಯಾಣ ಮಾಡು. ಮಹಾತ್ಮನಾದ ಶ್ರೀರಾಮನೊಡನೆ ಆ ವೈದೇಹಿಯನ್ನ ಕೂಡಿಸು ಎಂಬುದಾಗಿ ಸಾಮಾನ್ಯದಿಂದ ದಾಟಲು ಅಸಾಧ್ಯವಾದ ಅಪರಿಮಿತವಾದ ಸಾಗರದ ಮೇಲ್ಭಾಗಕ್ಕೆ ಜಿಗಿದು ಆಕಾಶವನ್ನು ಸೇರಿ ಹನುಮಾನ್ ಪ್ರಯಾಣವನ್ನು ಮುಂದುವರೆಸಿದ. ಹೀಗೆ ಆ ಸುರಸೆಯನ್ನು ವಂದಿಸಿ ಪ್ರಯಾಣದ ವಿಘ್ನವನ್ನು ನಿವಾರಣೆ ಮಾಡಿಕೊಂಡು ಚಾತುರ್ಯದಿಂದ ಹನುಮಾನ್ ಪ್ರಯಾಣವನ್ನು ಮುಂದೆ 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 ಹೊರಟಾಗ ಅಲ್ಲಿ ಗಾನ ನೃತ್ಯಾದಿಗಳಿಗೆ ಆಚಾರ್ಯರಾದ ತುಂಬುರು, ನಾರದರು ಮೊದಲಾದ ಗಂಧರ್ವರಿಂದ ಆಕಾಶ ಮಾರ್ಗ ತುಂಬಿ ಹೋಗ್ಬಿಟ್ಟಿದೆ. ಆ ನೀರಿನ ಧಾರೆಗಳಿಂದ, ನಾನಾ ವಿಧವಾದ ಪಕ್ಷಿಗಳಿಂದ, ದೇವತೆಗಳ ವಾಹನಗಳಿಂದ, ನಿರ್ಮಲವಾದ ವಿಮಾನಗಳಿಂದ, ಆ ರೀತಿ ಈ ಎಲ್ಲದರಿಂದ ತುಂಬಿ ಹೋದ ಆ ಆಕಾಶ ಮಾರ್ಗದಲ್ಲಿ ಹನುಮಾನ್ ಇದಾವುದನ್ನೂ ನೋಡದೆ ಕೇವಲ ರಾಮಕಾರ್ಯವನ್ನೇ ಗುರಿಯಾಗಿ ಇಟ್ಟುಕೊಂಡು ಸಂಚಾರ ಮಾಡುತ್ತಾ ಆ ಹನುಮಾನ್ ಪ್ರಯಾಣವನ್ನ ಮುಂದುವರೆಸಿದ. ಆಗ ಆ ವಾಯುಮಾರ್ಗವಲ್ಲ ಎಂಥದ್ದು, ಸಿದ್ಧ ಪುರುಷರು, ಚಾರಣರು, ದೇವತೆಗಳು, ಋಷಿಗಳು ಅವರಿಂದ ಕ್ರಮಿಸುವ ಮಾರ್ಗವನ್ನು ಇವನು ಅತ್ಯಂತ ವೇಗವಾಗಿ ಕ್ರಮಿಸ್ತಾ ಇರೋದನ್ನು ಇಡೀ ಲೋಕವೇ ನೋಡ್ತಾ ಇದೆ. ಎಂತಹ ವೇಗ, ಎಂತಹ ಆಕಾರ, ಎಂತಹ ಬುದ್ಧಿಮತ್ತತೆ ಎಂಬುದಾಗಿ ಹೇಳಿ ಅವರೆಲ್ಲರೂ ಕೂಡ ಇವನಿಗೆ ಮಂಗಳವಾಗಲಿ ಎಂಬುದಾಗಿ ಮಂಗಳಾಶಾಸನವನ್ನು ಮಾಡ್ತಾ ಇರುವಾಗ ಆ ಬಣ್ಣ ಬಣ್ಣದಿಂದ ಕೂಡಿದ ಮೇಘಗಳನ್ನು ಕೂಡ ಭೇದಿಸಿ ಹನುಮಾನ್ ವಾಯುವೇಗದಿಂದ ಹೋಗ್ತಾ ಇರಬೇಕಾದ್ರೆ ಆ ಸಮುದ್ರದಲ್ಲಿ ವಾಸ ಮಾಡಿದ ಸಿಂಹಿಕೆ ಎಂಬ ರಾಕ್ಷಸಿ ಈ ಕಪಿಯನ್ನು ನೋಡ್ತಾಳೆ. ಅವಳ ದೃಷ್ಟಿಯಲ್ಲಿ ಇದು ಅವನಿಗೆ ಆಹಾರವಾಗತಕ್ಕಂತಹ ಒಂದು ಪ್ರಾಣಿ. ಬಹಳ ಕಾಲದಿಂದ ಇಂತಹ ಬೃಹದಾಕಾರದ ಒಂದು ಪ್ರಾಣಿ ನನಗೆ ಆಹಾರವಾಗೇ ಸಿಕ್ಕಿರಲಿಲ್ಲ. ಆಹಾ, ಇದು ಬಹಳ ಕಾಲದ ಮೇಲೆ ನನಗೆ ಒಳ್ಳೆಯ ಭೋಜನ ದೊರೆತಿದೆ. ಎಷ್ಟು ದೊಡ್ಡ ಆಕಾರ, ಇಷ್ಟು ದೊಡ್ಡದನ್ನು ತಿಂದುಬಿಟ್ರೆ ನನ್ನ ಉದರ ಪೂರ್ಣವಾಗಿ ತುಂಬಿಬಿಡುತ್ತೆ. ಇದು ನನಗೆ ಸಂತೃಪ್ತವಾದ ಭೋಜನ ಎಂಬುದಾಗಿ ಆ ಸಿಂಹಿಕೆ ಭಾವಿಸ್ತಾಳೆ. ಅನಂತರ ಆ ಸಿಂಹಿಕೆಗೆ ಒಂದು ಶಕ್ತಿ ಉಂಟು. ಏನು ಶಕ್ತಿ?
ಅವಳು ಈ ಸುರಸೆಯಂತೆ ನೇರಾಗಿ ಹೋಗಿ ಪ್ರಯಾಣ ಮಾಡ್ತಾ ಇರುವಾಗ ಅಡ್ಡ ನಿಲ್ಲಬೇಕಾಗಿಲ್ಲ. ಆ ಹನುಮಾನನ ವಿಸ್ತಾರವಾದ ಶರೀರದ ಛಾಯೆ ನೆರಳು ಸಮುದ್ರದ ಮೇಲೆ ಬೀಳ್ತಾ ಇದೆ ಅಲ್ವಾ, ಆ ನೆರಳನ್ನ ಹಿಡ್ಕೊಂಡ್ಬಿಟ್ರೆ ಮೇಲೆ ಹಾರೋವರೆಗೆ ಪ್ರಯಾಣ ಮಾಡೋಕ್ಕಾಗ. ಇದು ಈ ಸಿಂಹಿಕೆಗೆ ಇದ್ದಂತಹ ಒಂದು ಶಕ್ತಿ, ಅಂದರೆ ಛಾಯಾಗ್ರಾಹಕ ಶಕ್ತಿ. ಆ ಮೇಲೆ ಹಾರತಕ್ಕಂಥವ್ರು ಯಾರೇ ಆಗಲಿ ಅವರ ನೆರಳನ್ನ ಇವ್ರು ಹಿಡ್ಕೊಂಡ್ಬಿಟ್ರೆ ಅವರು ಪ್ರಯಾಣ ಮಾಡೋದಕ್ಕಾಗೋದಿಲ್ಲ. ಅಂತಹ ಕಾಮರೂಪಿಣಿಯಾದ ಬೃಹದಾಕಾರವಾಗಿದ್ದಂತಹ ಸಿಂಹಿಕಾ ಪ್ರಾವೃಷೀದಿಂದುರಾಭಾತಿ ನಿಷ್ಪತಂ ಪ್ರವಿಶಂಸ್ತದ ಪ್ರದಶ್ಯಮಾನ ಸರ್ವತ್ರ ಹನುಮಾನ್ ಮಾರುತಾತ್ಮಜಃ ಬೇಜೇಂಬರಂ ನಿರಾಲಂಬಂ ಲಂಬಪಕ್ಷ ಇವಾದ್ರಿರಾಟೆ ಪ್ಲವಮಾನಂತು ತಂ ದೃಷ್ಟ್ವಾ ಸಿಂಹಿಕಾ ನಾಮ ರಾಕ್ಷಸಿ ಮನಸಾ ಚಿಂತಯಾಮಾಸ ಪ್ರವೃದ್ಧಾ ಕಾಮರೂಪಿಣಿ ಆದ್ಯ ದೀರ್ಘಸ್ಯ ಕಾಲಸ್ಯ ಭವಿಷ್ಯಾಮ್ಯಹಮಾಶಿತ ಇದಂ ಹಿಮೇ ಮಹತ್ಸತ್ವಂ ಚಿರಸ್ಯ ವಶಮಾಗತಂ. ದೊಡ್ಡ ಭೋಜನ ಸಿಕ್ಕಿದೆ, ಭೂರಿ ಭೋಜನ ಸಿಕ್ಕಿದೆ ಅಂತ ಅವಳಿಗೆ ಆನಂದ. ಇತಿ ಸಂಚಿತ್ಯ ಮನಸ ಛಾಯಾಮಸ್ಯ ಸಮಾಕ್ಷಿಪತೆ ಛಾಯಾಯಾಂ ವ್ಯಕ್ಯಮಾಣಾಯಾಂ ಚಿಂತಯಾಮಾಸ ವಾನರಃ. ಕೂಡಲೇ ಆ ಸಮುದ್ರದ ಜಲದ ಮೇಲೆ ಬಿದ್ದಿದ್ದ ಹನುಮಾನನ ನೆರಳನ್ನ ಅವಳು ಗ್ರಹಣ ಮಾಡಿಬಿಟ್ಟಳು. ಎದುರುಗಾಳಿಯಿಂದ ಸಮುದ್ರದಲ್ಲಿ ದೊಡ್ಡ ಹಡಗಿನ ವೇಗ, ಹಡಗು ಸಮುದ್ರದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ದೊಡ್ಡದಾಗಿ ಬಿರುಗಾಳಿ ಬೀಸಿಬಿಟ್ರೆ ಆ ಹಡಗಿನ ವೇಗ ಕಡಿಮೆಯಾಗಿ ಅದು ಸ್ಥಗಿತಗೊಳ್ಳುವಂತೆ ಇಲ್ಲಿ ಈ ಹನುಮಾನನಿಗೆ ಆಗ್ಬಿಡ್ತು. ಏನು, ಅವನು ಸೆಳೆಯಲ್ಪಡ್ತಾ ಇದ್ದಾನೆ, ಅವನ ವೇಗಕ್ಕೆ ಅಡಚಣೆ ಉಂಟಾಯಿತು. ಅಷ್ಟು ಮಾತ್ರವಲ್ಲ, ಹಿಂದಕ್ಕೆ ಸೆಳೆತ ಏರ್ಪಡ್ತು. ಇದ್ಯಾವುದಿದು, ನನ್ನನ್ನ ಹಿಂದಕ್ಕೆ ಸೆಳೆಯುತ್ತಿರ್ತಕ್ಕಂತಹ ಈ ಪ್ರಾಣಿ ಯಾವುದು ಅಂತ ಅವನು ಹಿಂದೆ ಮುಂದೆ ಎಲ್ಲ ಕಡೆ ಆ ಹನುಮಾನ್ ತಿರುಗಿ ತಿರುಗಿ ನೋಡ್ತಾನೆ. ಎಲ್ಲಿಯೂ ಏನೂ ಕಾಣಿಸ್ತಿಲ್ಲ. ಸುರಸೆ ಎದುರುಗಡೆ ಕಂಡ್ಲು, ಮೈನಾಕ ಪರ್ವತ ಎದುರುಗಡೆ ನಿಂತ್ಕೊಂತು. ಆದರೆ ಇದ್ಯಾವುದೋ ತನ್ನ ಹಿಂದಕ್ಕೆ ಕಳೀತಾ ಇರೋದು, ಇದು ಏನೂ ಕಾಣಿಸ್ತಾನೇ ಇಲ್ಲ. ಆಗ ಕೆಳಗೆ ಬಾಗಿ ಸಮುದ್ರದ ಕಡೆಗೆ ನೋಡಿದಾಗ ಒಂದು ಮಹಾಪ್ರಾಣಿ, ವಿಕಾರವಾದ ಮುಖವುಳ್ಳ ಒಂದು ಪ್ರಾಣಿ ಅದನ್ನು ನೋಡ್ತಾನೆ. ಆಗ ಸುಗ್ರೀವ ತಾನು ಹೊರಡುವಾಗ ತನಗೆ ಹೇಳಿದ್ದ ಒಂದು ಮಾತು ಹನುಮಾನಿಗೆ ನೆನಪಿಗೆ ಬರುತ್ತೆ. ಏನು ಹೇಳಿರ್ತಾನೆ ಸುಗ್ರೀವ? ದಕ್ಷಿಣ ದಿಕ್ಕಿಗೆ ಹೋಗತಕ್ಕಂತಹ ವಾನರರೇ, ನಿಮಗೊಂದು ಮಾತು. ಆ ದಕ್ಷಿಣ ದಿಕ್ಕಿಗೆ ಹೋಗುವ ಆ ವಾನರರ ತಂಡವನ್ನು ಕುರಿತು ಆ ದಿಕ್ಕಿನ ಬಗ್ಗೆ ಪರಿಚಯ ಹೇಳುವಾಗ ಸುಗ್ರೀವ ಒಂದು ಮಾತು ಹೇಳಿರ್ತಾನೆ. ಏನು ಹೇಳ್ತಾನೆ? ದಕ್ಷಿಣಸ್ಯ ಸಮುದ್ರಸ್ಯ ಮಧ್ಯೆ ತಸ್ಯ ತು ರಾಕ್ಷಸಿ ಅಂಗಾರಕೇತಿ ವಿಖ್ಯಾತ ಛಾಯಾಮಾಕೃಷ್ಯ ಭೋಜಿನಿ ಎಂಬುದಾಗಿ ಕಿಷ್ಕಿಂಧಾಕಾಂಡ 41ನೇ ಸರ್ಗದಲ್ಲಿ ಒಂದು ಶ್ಲೋಕ. ದಕ್ಷಿಣ ದಿಕ್ಕಿಗೆ ಹೋಗುವ ವಾನರರೇ, ಅಲ್ಲಿ ಒಬ್ಬ ರಾಕ್ಷಸಿ ಇದ್ದಾಳೆ, ಅಂಗಾರಕ ಎಂಬುದಾಗಿ ಅವಳ ಹೆಸರು. ಅವಳು ನೆರಳನ್ನ ಹಿಡಿದು ಆ ನೆರಳಿಗೆ ಒಡೆಯರಾದ ಪ್ರಾಣಿಗಳನ್ನ ನುಂಗುತ್ತಾಳೆ. ಅಂತಹ ಒಂದು ಮೃಗ ಆ ಸಮುದ್ರದಲ್ಲಿ ಇದೆ, ಜಾಗ್ರತೆ ಎಂಬುದಾಗಿ ಈ ದಕ್ಷಿಣ ದಿಕ್ಕಿಗೆ ಹೋಗತಕ್ಕಂತಹವರನ್ನ ಕುರಿತು ಸುಗ್ರೀವ ಒಂದು ಮಾತು ಹೇಳಿದ್ದನಲ್ಲವ, ಆ ಮಾತು ನೆನಪಿಗೆ ಬರುತ್ತೆ ಇಲ್ಲಿ ಈ ಹನುಮಾನನಿಗೆ. ಈಗ ಆ ಮಾತನ್ನ ಈಗ ಹನುಮಾನ್ ನೆನಪು ಮಾಡಿಕೊಳ್ತಾನೆ. ಸುಗ್ರೀವ ಈ ರೀತಿ ಹೇಳಿದ್ದನಲ್ಲವ, ಅದು ಈ ಪ್ರಾಣಿನೇ ಆಗಿರಬೇಕು ಎಂಬುದಾಗಿ ಪ್ರಜ್ಞಾಶಾಲಿಯಾದ ಹನುಮಾನ್ ಇದು ಸಿಂಹಿಕಾ, ಇದೇ ಆ ಅಂಗಾರಕ ಎಂಬುದಾಗಿ ಗುರುತಿಸಿ ಆಗ ಏನು ಮಾಡ್ತಾನೆ, ತನ್ನ ಶರೀರವನ್ನು ಬೃಹದಾಕಾರವಾಗಿ ಬೆಳೆಯುತ್ತಿದ್ದ ಮಹಾಕಪಿಯ ವಿಶಾಲವಾದ ಶರೀರವನ್ನು ತನ್ನ ಬಾಯನ್ನು ತೆರೆದುಕೊಂಡು ನುಂಗುವುದಕ್ಕೆ ಗರ್ಜಿಸುತ್ತಾ ಆ ಸಿಂಹಿಕೆ ಹನುಮಾನನ ಕಡೆಗೆ ಧಾವಿಸ್ತಾಳೆ. ಆಗ ಮೇಧಾವಿಯಾದ ಹನುಮಾನ್ ತನ್ನನ್ನು ನುಂಗಲು ದೊಡ್ಡದಾಗಿ ಬಾಯಿ ತೆರೆದ ಆ ಅವಳ ದೇಹ ಪ್ರಮಾಣವನ್ನು ನೋಡಿ ತನ್ನ ಶರೀರವನ್ನು ಚಿಕ್ಕದಾಗಿ ಮಾಡಿಕೊಂಡು ಅವಳ ಬಾಯೊಳಗಡೆ ಪ್ರವೇಶಿಸಿ ಅವಳಿಗೆ ಉಸಿರೇ ಆಡುವುದಕ್ಕಾಗದಂತೆ ಮರ್ಮಸ್ಥಾನದಲ್ಲಿ ಆ ಹನುಮಾನ್ ಉಗುರುಗಳಿಂದ ಮರ್ಮಸ್ಥಾನದಲ್ಲಿ ಗಾಯವನ್ನು ಮಾಡಿ ಅವಳ ಎದೆಯನ್ನು ಸೀಳಿ ಅಲ್ಲಿಂದ ಹೊರಕ್ಕೆ ಬರ್ತಾನೆ ಹನುಮಾನ್. ದೊಡ್ಡದಾಗಿ
ಬಾಯನ್ನು ತೆಗೆದಿದ್ದಾಳೆ. ಆ ರೀತಿ ಹಾಗೆ ಬಾಯಿ ತೆರೆದುಕೊಂಡು ನುಂಗುವುದಕ್ಕೆ ಬಂದಂತಹ ಅವಳ ಬಾಯನ್ನು ಪ್ರವೇಶಿಸಿ ಅವಳ ಹೃದಯ ಪ್ರದೇಶದ ಮರ್ಮಸ್ಥಾನಗಳನ್ನು ಉಗುರುಗಳಿಂದ ಗಾಯಗೊಳಿಸಿ ಅವಳ ಎದೆಯನ್ನು ಸೀಳಿ ಅತ್ಯಂತ ಆ ಭೀಕರವಾಗಿ ಇದ್ದ ರಾಕ್ಷಸಿಯ ಎದೆಯನ್ನು ಸೀಳಿ ಹೊರಕ್ಕೆ ಬಂದ. ಸತಸ್ಯ ವಿವೃತೆ ವಕ್ತ್ರೆ ವಜ್ರ ಸಂಹರಣ ಕಪಿ ಸಂಕ್ಷಿಪ್ಯ ಮುಹುರಾತ್ಮಾನಂ ನಿಪಪಾತ ಮಹಾಬಲಃ ಅಸ್ಯೇತಸ್ಯೇ ತಸ್ಯಾ ನಿಮಜ್ಜಂತಂ ದದೃಶುಸಿದ್ಧಚಾರಣಾಃ ಗ್ರಸ್ಯಮಾನಂ ಯಥಾ ಚಂದ್ರಂ ಪೂರ್ಣಂ ಪರ್ವಣಿ ರಾಹುಣ ತತಸ್ತಸ್ಯ ನಖೈಃ ತೀಕ್ಷ್ಣೈಃ ಮರ್ಮಾಣುತ್ಪತ್ಯ ವಾನರಃ ಉತ್ಪಪಾತ ವೇಗೇನ ಮನಃ ಸಂಪಾತ ವಿಕ್ರಮಃ ತಾಂ ತು ದೃಷ್ಟ್ವಾ ಚ ಧೃತ್ಯಾ ಚ ದಾಕ್ಷಿಣ್ಯೇನ ನಿಪಾತ್ಯ ಹಿ ಸ ಕಪಿ ಪ್ರವರೋ ವೇಗಾದ್ವವೃತೆ ಪುನರಾತ್ಮವಾನೇ. ಹೀಗೆ ಆ ಜಿತೇಂದ್ರಿಯನಾದ ಹನುಮಾನ್ ಸಮಯ ಸ್ಫೂರ್ತಿಯಿಂದಲೂ ಅತ್ಯಂತ ಧೈರ್ಯದಿಂದಲೂ ಬಹಳ ಚತುರತೆಯಿಂದಲೂ ಅಪರಿಮಿತವಾದ ಬಲದಿಂದಲೂ ಆ ಸಿಂಹಿಕೆಯ ಎದೆಯನ್ನು ಸೀಳಿ ಆ ಹೊರಬಂದಂತಹ ಸಿಂಹಿಕೆ ಆರ್ತನಾದ ಮಾಡ್ತಾ ಸಮುದ್ರದಲ್ಲಿ ಬೀಳ್ತಾಳೆ. ಅವಳನ್ನು ಕೊಲ್ಲಲೆಂದೇ ಬ್ರಹ್ಮ ಈ ಆಂಜನೇಯನನ್ನು ಸೃಷ್ಟಿ ಮಾಡಿದ್ದ. ಈ ಸಿಂಹಿಕೆಗೆ ಯಾರಿಂದ ಮರಣ? ವಾಯುಪುತ್ರನಿಂದಲೇ ಮರಣ ಎಂಬುದು ಸಿಂಹಿಕೆಗೆ ಒಂದು ಶಾಪ. ಅದರಂತೆ ಅವಳನ್ನು ಆ ಮರಣವಾಗುವುದಕ್ಕಾಗಿಯೇ ಹೃತತ್ಸಾ ಹನುಮತ ಪಪಾತ ವಿದುರಂಭಸಿ ಸ್ವಯಂಭುವೈವ ಹನುಮಾನ್ ಸೃಷ್ಟಸ್ತತ್ಯಾ ನಿಪಾತತೆ. ಸ್ವಯಂಭುವವಾದ ಹನುಮಾನನಿಂದ ಇವಳ ವಧೆಗಾಗಿಯೇ ಹನುಮಾನನ ಸೃಷ್ಟಿಯಾಗಿದ್ದರಿಂದ ಅವನಿಂದಲೇ ಸಿಂಹಿಕೆ ಹತಳಾದಳು. ಹೀಗೆ ಆಕಾಶ ಮಾರ್ಗದಲ್ಲಿ ಹೋಗುವವರೆಲ್ಲ ಸಿಂಹಿಕೆಗೆ ಏರ್ಪಟ್ಟಂತಹ ಈ ಒಂದು ಮರಣವನ್ನು ನೋಡ್ತಾರೆ. ಕಪಿಶ್ರೇಷ್ಠನೇ, ಅತಿ ಬೃಹದಾಕಾರವಾದ ಅತಿ ಕ್ರೂರವಾದ ಈ ಪ್ರಾಣಿಯನ್ನ ಸಂಹರಿಸಿ ಭಯಂಕರವಾದ ಕಾರ್ಯವನ್ನು ಮಾಡಿದ್ದೀಯೇ, ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿದ್ದೀಯೇ, ಸೀತಾನ್ವೇಷಣೆಯ ಕಾರ್ಯವನ್ನು ಯಾವುದೇ ವಿಘ್ನಗಳಿಲ್ಲದೆ ಸಾಧಿಸು. ನಿನ್ನಲ್ಲಿರುವ ಧೈರ್ಯ, ದೂರದೃಷ್ಟಿ, ಬುದ್ಧಿ ಮತ್ತು ಕಾರ್ಯಕುಶಲತೆ ಈ 4 ಗುಣಗಳನ್ನು ಉಳ್ಳವನು ಯಾವತ್ತೂ ಕೂಡ ಕಾರ್ಯಸಿದ್ಧಿಯಲ್ಲಿ ವಿಫಲನಾಗಲಾರ ಎಂಬುದಾಗಿ ದೇವತೆಗಳೆಲ್ಲ ಆ ಹನುಮಾನನನ್ನ ಕೊಂಡಾಡ್ತಾರೆ. ಇದು 4 ಗುಣಗಳು ಒಬ್ಬ ಆಚಾರ್ಯನಿಗೆ ಬೇಕಾದ ಗುಣಗಳು. ಏನೇನು ಹೇಳ್ತಾರೆ? ಧೈರ್ಯ, ದೂರದೃಷ್ಟಿ, ಬುದ್ಧಿ, ಕಾರ್ಯಕುಶಲತೆ, ಇದು 4 ಕೂಡ ಬೇಕು. ಯಸ್ಯಸ್ತ್ವೇತಾನಿ ಚತ್ವಾರಿ ವಾನರೇಂದ್ರ ಯಥಾ ತವ ಧೃತಿ ದೃಷ್ಟಿರ್ಮತಿ ದಾಕ್ಷಂಸ ಕರ್ಮಸು ನಸೀದತಿ. ಇದು 4 ಗುಣ ಹೇಳ್ತಾರೆ. ಇದು 4 ಗುಣವೂ ಕೂಡ ಒಬ್ಬ ಆಚಾರ್ಯನಿಗೆ ಅತಿ ಮುಖ್ಯವಾದದ್ದು. ಆ 4 ಗುಣಗಳನ್ನು ದೇವತೆಗಳು ಹನುಮಾನನಲ್ಲಿ ಗುರುತಿಸಿ ಹನುಮಾನನಿಗೆ ಮಂಗಳಾಶಾಸನ ಮಾಡ್ತಾರೆ. ಈ 4 ಗುಣಗಳು ಏಕೆ ಆಚಾರ್ಯನಲ್ಲಿ ಇರಬೇಕು? ಹೇಗೆ ಆಚಾರ್ಯ ಆ ಲೋಕಕ್ಕೆ ಹಿತವನ್ನು ಮಾಡುವಾಗ ಈ 4 ಗುಣಗಳಿಂದ ಯಾವ ರೀತಿ ಲೋಕದಲ್ಲಿ ಇರ್ತಕ್ಕಂತಹ ಜೀವಾತ್ಮಗಳನ್ನು ಆಚಾರ್ಯರಾದವನು ಸನ್ಮಾರ್ಗಕ್ಕೆ ತರ್ತಾನೆ ಇತ್ಯಾದಿಯಾದ ವಿಚಾರಗಳನ್ನೆಲ್ಲ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅಂತಹ ಆ ಗುಣಗಳನ್ನು ಉಳ್ಳಂತಹ ಹನುಮಾನ್ ಸಮುದ್ರವನ್ನು ಲಂಘನೆ ಮಾಡ್ತಾ ಇರಬೇಕಾದ್ರೆ ತ್ರಿಕೂಟ ಪರ್ವತದಲ್ಲಿ ಹುಟ್ಟಿ ಆ ಸಾಗರನ ಪತ್ನಿಯರಾಗಿ ಸಮುದ್ರಕ್ಕೆ ಸೇರ್ತಕ್ಕಂತಹ ಆ ನದಿ ಮತ್ತು ಸಾಗರಗಳ ಸಂಗಮವನ್ನೆಲ್ಲ ಈ ಹನುಮಾನ್ ನೋಡಿದ. ಆಕಾಶವನ್ನೇ ತಡೆಗಟ್ಟುತ್ತಿರುವುದೋ ಎಂಬಂತೆ ಮಹಾಮೇಘ ಸದೃಶವಾಗಿದ್ದ ತನ್ನ ಬೃಹದಾಕಾರವನ್ನು ನೋಡಿಕೊಂಡು ಆ ಹನುಮಾನ್ ಒಂದು ಚಿಂತನೆಯನ್ನು ಆಗ ಮಾಡಿದ. ಏನು ಚಿಂತೆ? ಸಾಗರಂ ಸಾಗರಾನುರೂಪಂ ಸಾಗರಾನುರೂಪಾಂದ್ರುಮಾನೆ ಸಾಗರಸ್ಯ ಚ ಪತ್ನೀನಾನ್ ಮುಖಾನ್ಯಪಿ ವಿಲೋಕಯನ್ನೇ. ತ್ರಿಕೂಟಾಚಲದಲ್ಲಿ ಹುಟ್ಟಿ ಸಮುದ್ರವನ್ನು ಸೇರತಕ್ಕಂತಹ ಆ ನದಿಗಳೆಲ್ಲವನ್ನ ಹನುಮಾನ್ ನೋಡಿದ. ಅನಂತರ ಮಲಯ ಪರ್ವತದಲ್ಲಿ ಇರುವ ಉಪವನಗಳನ್ನು ನೋಡಿದ. ಸಮುದ್ರದ ಅನೇಕ ಪ್ರದೇಶಗಳನ್ನು ನೋಡಿದ. ಅನಂತರ ಸಮುದ್ರ ತೀರದಲ್ಲಿ ಬೆಳೆದಿದ್ದ ಮಹಾವೃಕ್ಷಗಳನ್ನು, ತ್ರಿಕೂಟ ಪರ್ವತದಲ್ಲಿ ಹುಟ್ಟುವ ನದಿಗಳನ್ನು ನೋಡಿ ಆಗ ಹನುಮಾನ್ ಒಂದು ಚಿಂತನೆಯನ್ನು ಮಾಡಿದ. ಏನು ಚಿಂತನೆ? ಆ ತ್ರಿಕೂಟಾಚಲದಲ್ಲಿ ಅಲ್ಲವಾ ರಾವಣನ ಲಂಕಾನಗರಿ ಇದೆ. ಅಂದ ಮೇಲೆ ಇದೇ ಶರೀರವನ್ನು ಧರಿಸಿ
ಆ ಲಂಕೆಯನ್ನು ಪ್ರವೇಶಿಸುವುದು ಸೂಕ್ತವಲ್ಲ. ಸ ಮಹಾಮೇಘ ಸಂಕಾಶಂ ಸಮೀಕ್ಷೆ ಆತ್ಮಾನಮಾತ್ಮವಾನೇ ನಿರುಂಧಂತಮಿವಾಕಾಶಂ ಚಕಾರ ಮತಿಮಾನ್ಮತಿಂ. ಆ ಉತ್ಕೃಷ್ಟವಾಗಿ ಇರ್ತಕ್ಕಂತಹ ತ್ರಿಕೂಟಾಚಲ ಪರ್ವತವನ್ನು ಹನುಮಾನ್ ನೋಡಿದ. ಆ ತ್ರಿಕೂಟಾಚಲದಲ್ಲಿಯೇ ಸ್ಥಾಪಿತವಾದ ಲಂಕಾ, ಆ ಲಂಕೆಯನ್ನು ಈ ನನ್ನ ಬೃಹದಾಕಾರವಾದ ಶರೀರದಿಂದ ಪ್ರವೇಶಿಸುವುದು ಸೂಕ್ತವಲ್ಲ. ಆದ್ದರಿಂದ ಕಾರಣ ಆ ರಾಕ್ಷಸರು ನನ್ನ ವಿಷಯದಲ್ಲಿ ಕುತೂಹಲವುಳ್ಳವರಾಗಿ ಆಗ್ಬಿಡ್ತಾರೆ, ನನ್ನನ್ನು ವಧೆ ಮಾಡುವುದಕ್ಕೆ ಬರ್ತಾರೆ, ನನ್ನ ಸೀತಾನ್ವೇಷಣ ಕಾರ್ಯಕ್ಕೆ ಅಡಚಣೆಯನ್ನು ಉಂಟು ಮಾಡ್ತಾರೆ. ಆದ್ದರಿಂದ ದೊಡ್ಡದಾಗಿ ಬೆಳೆದಿರುವ ಈ ನನ್ನ ಶರೀರವನ್ನು ಅಮಿತ ವೇಗವನ್ನು ಕಂಡು ಆ ರಾಕ್ಷಸರಿಗೆ ಕುತೂಹಲ ಏರ್ಪಡಬಾರದು. ಅದಕ್ಕಾಗಿ ಇದೇ ಶರೀರವನ್ನು ಧರಿಸಿ ಲಂಕೆಯನ್ನು ಪ್ರವೇಶಿಸುವುದು ಸೂಕ್ತವಲ್ಲ ಎಂದು ಯೋಚಿಸಿದಂತಹ ಹನುಮಾನ್ ಏನು ಮಾಡಿದ? ಇಲ್ಲಿ ವಾಲ್ಮೀಕಿಗಳು ಒಂದು ರಹಸ್ಯಾತ್ಮಕವಾದ ಶ್ಲೋಕವನ್ನು ಇಲ್ಲಿಡ್ತಾರೆ. ಯಾವ ರೀತಿ ಮಹಾಭಾರತದಲ್ಲಿ ವ್ಯಾಸರು ಕೂಟ ಶ್ಲೋಕವನ್ನು ಇಟ್ಟರು ಅಂತ ನೆನ್ನೆ ನಾವು ತಿಳ್ಕೊಂಡ್ವಿ, ಆ ರೀತಿಯಾದ ಒಂದು ಶ್ಲೋಕದ ಮೂಲಕ ಹನುಮಾನನ ವೈಭವವನ್ನು ಇಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಅದ್ಭುತವಾಗಿ ಇರ್ತಕ್ಕಂತಹ ವಾಲ್ಮೀಕಿಗಳ ಒಂದು ಶ್ಲೋಕ. ಸಮ ಕಾಯ ವೃದ್ಧಿಂ ಪ್ರವೇಗಂಚ ಮಮ ದೃಷ್ಟೈವ ರಾಕ್ಷಸಾಃ ಮಯಿ ಕೌತೂಹಲಂ ಕುರ್ಯುರಿತಿ ಮೇನೇ ಮಹಾಕಪಿ. ಹೀಗೆ ಯೋಚಿಸಿದಂತಹ ಆ ಹನುಮಾನ್ ದೊಡ್ಡ ದೊಡ್ಡ ಭಾಗ ಅಂದರೆ ಇದರಲ್ಲಿ ಒಂದು ರಹಸ್ಯಾರ್ಥವನ್ನು ಹೇಳುವಾಗ ಪೂರ್ವಭಾವಿಯಾಗಿ ಅದಕ್ಕೆ ಬೇಕಾದ ಹನುಮಾನನ ಚಿಂತನೆಗಳನ್ನು ವಾಲ್ಮೀಕಿ ಹೇಳ್ತಾ ಇದ್ದಾರೆ. ತತಃ ಶರೀರಂ ಸಂಕ್ಷಿಪ್ಯ ತನ್ಮಹೀಧರ ಸನ್ನಿಭಂ ಪುನಃ ಪ್ರಕೃತಿಮಾಪೇದೆ ವೀತಮೋಹ ಇವಾತ್ಮವಾನೇ ತದ್ರೂಪಮತಿ ಸಂಕ್ಷಿಪ್ಯ ಹನುಮಾನ್ ಪ್ರಕೃತೌ ಸ್ಥಿತಃ ತ್ರೀನ್ ಕ್ರಮಾನಿವ ವಿಕ್ರಮ್ಯ ಬಲಿರ್ವೀರ್ಯಹರೋ ಹರಿಃ. ಆದ್ದರಿಂದ ಜಿತೇಂದ್ರಿಯನಾಗಿ ಇರ್ತಕ್ಕಂತಹ ಯೋಗಿಯು ಮೋಹರಹಿತನಾಗಿ ತನ್ನ ಸ್ವಸ್ವರೂಪದಲ್ಲಿ ಸ್ಥಿರವಾಗುವಂತೆ ಪರ್ವತಾಕಾರವಾಗಿದ್ದ ತನ್ನ ಶರೀರವನ್ನು ಸಂಕ್ಷೇಪ ಮಾಡಿಕೊಂಡು ಆತ್ಮಜ್ಞಾನದಿಂದ ಸಂಪನ್ನವಾದಂತಹ ತನ್ನ ಮೊದಲಿನ ಅಂದರೆ ತನ್ನ ಸಹಜವಾದ ರೂಪವನ್ನು ಮಾರುತಿ ಹೊಂದಿದ. ಯಾವ ರೀತಿ ಹೇಳ್ತಾರೆ? ಜಿತೇಂದ್ರಿಯನಾದ ಒಬ್ಬ ಯೋಗಿ ಅಂದರೆ ಪಂಚೇಂದ್ರಿಯಗಳನ್ನು ಕೂಡ ತನ್ನ ತಪಪ್ರಭಾವದಿಂದ ಜಯಿಸಿದಂತಹ ಒಬ್ಬ ಯೋಗಿ ಸಮಸ್ತ ಜಗತ್ತಿನ ಮೇಲಿನ ಮೋಹ ಅದು ಹೇಗಿದೆ, ವಿಸ್ತಾರವಾಗಿ ಜಗತ್ತನ್ನೆಲ್ಲ ಹರಡಿಕೊಂಡು ಇವನ ಇಂದ್ರಿಯಗಳು, ಅದರ ಆ ವಿಷಯಗಳ ಮೇಲಿನ ಆಸೆ, ಆ ಕಾಮ, ಆ ಹರಿಷಡ್ ವರ್ಗಗಳು ಇವೆಲ್ಲವೂ ಕೂಡ ಬೃಹದಾಕಾರವಾಗಿ ಪ್ರಾಪಂಚಿಕವಾದ ವಸ್ತುಗಳಲ್ಲಿ ಹರಡ್ಕೊಂಡು ಬಿಟ್ಟಿರುತ್ತೆ. ಯೋಗಿಯಾದವನು ಆ ಮನಸ್ಸನ್ನು ತನ್ನ ಇಂದ್ರಿಯಗಳನ್ನು ಜಯಿಸಿ ಇಂದ್ರಿಯಗಳ ಎಳೆದ ಮಾರ್ಗಕ್ಕೆ ಹೋಗದೆ ಆ ಇಂದ್ರಿಯಗಳನ್ನು ಜಯಿಸಿ ಜಿತೇಂದ್ರಿಯನಾಗಿ ಮೋಹರಹಿತನಾಗಿ ತನ್ನ ಸ್ವಸ್ವರೂಪವಾದ ಆತ್ಮನಲ್ಲಿ ಆ ಮನಸ್ಸೆಲ್ಲವನ್ನ ನೆಲೆಗೊಳಿಸುವುದಕ್ಕೆ ಬಾಹ್ಯಕ್ಕೆ ಚಾಚಿಕೊಂಡಂತಹ ಸಮಸ್ತ ಇಂದ್ರಿಯಗಳನ್ನು ಅಂತರ್ಮುಖವಾಗಿ ಮಾಡಿಕೊಂಡು ಒಳಗಿರುವ ಆತ್ಮನ ಅಣುಸ್ವರೂಪವನ್ನು ನೋಡ್ತಕ್ಕಂತಹ ಜಿತೇಂದ್ರಿಯನಾದ ಯೋಗಿಯಂತೆಯೇ ಬೃಹದಾಕಾರವಾದ ಶರೀರವನ್ನು ಹನುಮಾನ್ ಸಂಕ್ಷೇಪ ಮಾಡಿಕೊಂಡು ತನ್ನ ಆತ್ಮಸ್ವರೂಪಕ್ಕೆ ಅನುಗುಣವಾದ ಪ್ರಾಕೃತವಾದ ತನ್ನ ಮೂಲ ಸ್ವರೂಪದ ದೇಹ ಏನಿತ್ತೋ ಆ ರೂಪಕ್ಕೆ ಬಂದ ಎಂಬುದಾಗಿ ಹೇಳ್ತಾರೆ. ದೃಷ್ಟಾಂತ ಹೇಗಿದೆ? ಹನುಮಾನನ ಹೇಳಬೇಕಾದ್ರೆ ಬೃಹದಾಕಾರವಾದ ಶರೀರವನ್ನು ಸಂಕ್ಷೇಪ ಮಾಡಿಕೊಂಡ ಅಂತ ಹೇಳ್ಬೋದು. ಸುರಸೆಯ ಬಳಿಗೆ ಹೋಗುವಾಗ ಪರ್ವತಾಕಾರವಾಗಿ ಬೆಳೆದಿದ್ದ 100 ಯೋಜನ ವಿಸ್ತೀರ್ಣವಾದ ಶರೀರವನ್ನು ಅಂಗುಷ್ಟ ಮಾತ್ರ ಮಾಡಿಕೊಂಡು ಅವಳ ಬಾಯಿಯೊಳಗಡೆ ಹೋಗಿ ಬಂದ ಅಂತ ಹೇಳಿಬಿಟ್ರು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಇಲ್ಲಿ ಕೊಡುವ ದೃಷ್ಟಾಂತ ಹೇಗಿದೆ? ತತಃಶರೀರಂ ಸಂಕ್ಷಿಪ್ಯ ತನ್ಮಹೀಧರ ಸನ್ನಿಭಂ ಪುನಃ ಪ್ರಕೃತಿಮಾಪೇದೆ ವೀತ ಮೋಹ ಇವಾತ್ಮವಾನೇ. ಮೋಹರಹಿತನಾಗಿ ಇರ್ತಕ್ಕಂತಹ ಆತ್ಮ ಚಿಂತನೆಯಲ್ಲಿ ತೊಡಗಿದಂತಹ ಒಬ್ಬ ಯೋಗಿಯಂತೆ ಎಂಬುದಾಗಿ ಹನುಮಾನನಿಗೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಅಂದರೆ ಏನು? ಇದೊಬ್ಬ ಆಚಾರ್ಯನ ಲಕ್ಷಣ. ಜಿತೇಂದ್ರಿಯನಾಗಿ ಒಬ್ಬ ಆಚಾರ್ಯ ಇದ್ದುಕೊಂಡು
ತಾನು ಸಾಂಸಾರಿಕವಾದ ಮೋಹಗಳಿಂದ ಬಿಡುಗಡೆಯನ್ನು ಪಡೆದು ಆತ್ಮನಲ್ಲಿ, ಆತ್ಮನಿಗೂ ಅಂತರಾತ್ಮನಾದ ಪರಮಾತ್ಮನಲ್ಲಿ ತಾನು ತನ್ನ ಮನಸ್ಸನ್ನು ನೆಲೆಗೊಳಿಸಿಕೊಂಡು ಬಾಹ್ಯವಾದ ವಿಚಾರಗಳಿಂದ ವಿನಿರ್ಮುಕ್ತನಾದಾಗ ಮಾತ್ರ ಇವನು ಆಚಾರ್ಯನಾಗುವುದಕ್ಕೆ ಅರ್ಹನಾಗ್ತಾನೆ. ಇವನಿಗೆ ಜಗತ್ತಿನ ಮೋಹ ಬಿಟ್ಟಿಲ್ಲ ಅಂದರೆ ಇನ್ನು ಇವನು ತನ್ನ ಶಿಷ್ಯರಿಗೆ ಮೋಹವನ್ನು ಹೇಗೆ ಬಿಡಿಸ್ತಾನೆ? ಅದಕ್ಕೆ ಮೇಲೆ ಆಚಾರ್ಯನಿಗೆ ಬೇಕಾದ ಅತಿ ಮುಖ್ಯವಾದ ಲಕ್ಷಣ ಜಿತೇಂದ್ರಿಯತ್ವ. ಆ ಇಂದ್ರಿಯಗಳನ್ನು ಜಯಿಸಿದವನು ಮಾತ್ರವೇ ಸದಾಚಾರ್ಯನಾಗಬಲ್ಲ. ಆ ಜಿತೇಂದ್ರಿಯತ್ವವನ್ನು ಹನುಮಾನ್ ತನ್ನ ಶರೀರವನ್ನು ಸಂಕ್ಷೇಪ ಮಾಡಿಕೊಂಡಾಗ ಅಲ್ಲಿ ಏನು ಹೇಳ್ತಾರೆ ವಾಲ್ಮೀಕಿ, ಒಬ್ಬ ಯೋಗಿ ಜಿತೇಂದ್ರಿಯನಾಗಿ ತನ್ನ ಸ್ವರೂಪದಲ್ಲಿ ಆ ಮನಸ್ಸನ್ನು ನೆಲೆಗೊಳಿಸಿಕೊಳ್ಳುವಂತೆ ಎಲ್ಲ ಬೃಹದಾಕಾರವಾದ ಬಾಹ್ಯ ವಿಚಾರಗಳಿಂದ ಅದನ್ನು ಸಂಕ್ಷೇಪ ಮಾಡಿಕೊಂಡು ಅಂತರಾತ್ಮನಲ್ಲಿ ನೆಲೆಸುವಂತೆ ವಿಸ್ತಾರವಾಗಿ ಹರಡಿದ ಶರೀರವನ್ನು ಹನುಮಾನ್ ಸಂಕ್ಷೇಪ ಮಾಡಿಕೊಂಡು ತನ್ನ ಸ್ವಸ್ವರೂಪದಲ್ಲಿ ನಿಂತ. ಎಷ್ಟು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಈ ದೃಷ್ಟಾಂತದ ಮೂಲಕ ಇವನು ಮಹಾಯೋಗಿ, ಇವನು ಮಹಾಚಾರ್ಯ, ಇವನು ಮಹಾಪ್ರಾಜ್ಞ ಎಂಬುದನ್ನು ಇಂಥ ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ಸೂಚನೆ ಮಾಡ್ತಾರೆ. ಈ ದೊಡ್ಡದಾದ ಶರೀರವನ್ನು ಹನುಮಾನ್ ಯಾಕೆ ಸಂಕ್ಷೇಪ ಮಾಡಿಕೊಳ್ಳಬೇಕು ಅಂತ ಚಿಂತನೆ ಮಾಡಿದ? ರಾಕ್ಷಸರು ಬಂದರೆ ಬರಲಿ, ನೋಡಲಿ, ಅವರನ್ನೆಲ್ಲ ವಧೆ ಮಾಡಿ ಲಂಕೆಯೊಳಗೆ ಪ್ರವೇಶ ಮಾಡಬಹುದಲ್ವ? ಆ ರಾಕ್ಷಸರಿಗಾಗಿ ಈ ಲಂಕಾ ಪ್ರವೇಶ ಮಾಡುವುದಕ್ಕೆ ಮುನ್ನ ಹನುಮಾನ್ ಯಾಕೆ ಸಂಕ್ಷೇಪ ಮಾಡಿಕೊಂಡ ತನ್ನ ಶರೀರವನ್ನು? ಅಂದರೆ ಸೀತಾನ್ವೇಷಣಕ್ಕೆ ಹೊರಡುವುದಕ್ಕೆ ಮುನ್ನವೇ ರಾಕ್ಷಸರ ಗಮನ ಇವನ ಮೇಲೆ ಬೀಳಬಾರ್ದು. ಆ ಸೀತಾ ಎಲ್ಲಿದ್ದಾಳೆ ಅಂತ ಮೊದಲು ಅನ್ವೇಷಣೆ ಮಾಡಬೇಕು. ಆಮೇಲೆ ಆ ರಾಕ್ಷಸರನ್ನು ಚಚ್ಚೋದೋ, ಬಡಿಯೋದೋ, ಕೊಲ್ಲೋದೋ ಅದೆಲ್ಲ ಆಮೇಲಿನ ಕೆಲಸ. ಸೀತೆ ಅಲ್ಲಿದ್ದಾಳ ಅಂತ ಮೊದಲು ನೋಡದೆ ಹೋಗ್ಬಿಟ್ಟು ಇವರ ಜೊತೆ ಯುದ್ಧಕ್ಕೆ ನಿಂತರೆ ಈ ರೀತಿಯಾಗಿ ಬಂದ ಕಪಿಯನ್ನು ಕಂಡು ರಾವಣ ಆ ಸೀತೆಯನ್ನು ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡಿಬಿಟ್ರೆ, ಅಥವಾ ಆ ಸೀತೆಗೇನಾದರೂ ಆಪತ್ತು ಏರ್ಪಟ್ಬಿಟ್ರೆ, ಅಥವಾ ರಾವಣ ಚತುರಂಗ ಸೈನ್ಯ ಸಮೇತನಾಗಿ ಬಂದು ಇವನನ್ನು ಸೆರೆ ಹಿಡಿದುಬಿಟ್ಟು ಏನಾದರೂ ಮಾಡಿಬಿಟ್ರೆ ಸೀತೆಯನ್ನು ಹುಡುಕೋದಕ್ಕಾಗೋದೇ ಇಲ್ಲ, ಕೆಲಸ ಕೆಟ್ಟು ಹೋಗುತ್ತೆ. ಇಲ್ಲಿ ಬಲವನ್ನು ಪ್ರದರ್ಶಿಸುವುದಕ್ಕೆ ಇದು ಕಾಲವಲ್ಲ. ಆದ್ದರಿಂದ ಚಾಣಾಕ್ಷನಾಗಿ ಕಾರ್ಯ ಸಾಧನೆ ಮಾಡಬೇಕು. ಬುದ್ಧಿಮತಾಂ ವರಿಷ್ಠಂ ಅಂತೀವಿ ಆಂಜನೇಯನನ್ನು. ಇಲ್ಲಿ ಅಪರಿಮಿತವಾದ ಶಕ್ತಿ ಇರ್ಬೋದು, ಯಾವ ರಾಕ್ಷಸ ಬೇಕಾದರೂ ಬರಲಿ ಚಚ್ಚಾಕ್ತೀನಿ, ಅದಲ್ಲ. ಆ ಬಲವನ್ನು ಯಾವ ರೀತಿ ಉಪಯೋಗಿಸಬೇಕು ಎಂಬ ಚತುರತೆ ಕೂಡ ಬೇಕಲ್ಲವ? ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರೆ, ಪರಿಪೂರ್ಣವಾಗಿ ಹೇಳುವಾಗ ಮತಿಮಾನ್ ಅಂತಾರೆ ಹನುಮಾನನನ್ನು. ಶರೀರವನ್ನು ಸಂಕ್ಷೇಪ ಮಾಡಿಕೊಂಡವನು ಮಹಾಬುದ್ಧಿಶಾಲಿ ಅಂತಾರೆ ವಾಲ್ಮೀಕಿ. ಕಾರಣ ಏನು? ಬಲವಿರುವುದು ಮಾತ್ರವಲ್ಲ, ಆ ಬಲವನ್ನು ಯಾವ ಕಾಲದಲ್ಲಿ, ಹೇಗೆ, ಯಾವ ಪ್ರಕಾರದಲ್ಲಿ ಪ್ರಯೋಗಿಸಬೇಕು ಎಂಬ ಅರಿವನ್ನು ಉಳ್ಳವನು. ಅದೇ ಗುರುವಿನ ವಿಚಾರದಲ್ಲಿ, ಆಚಾರ್ಯರ ವಿಷಯದಲ್ಲಿ ಹೇಳಬೇಕಾದ್ರೆ ದೊಡ್ಡ ದೊಡ್ಡ ಮಹಾ ಅರ್ಥಗಳು, ವೇದ ಉಪನಿಷತ್ತುಗಳಲ್ಲಿ ಅಪರಿಮಿತವಾದ ಅನರ್ಘ್ಯವಾದ ಅರ್ಥಗಳೆಲ್ಲ ತುಂಬಿದೆ. ಅದು ಆಚಾರ್ಯರಿಗೂ ತಿಳಿದಿದೆ. ಆದರೆ ಪಾಮರರಾದ ಶಿಷ್ಯರಿಗೆ ಅದನ್ನು ಉಪದೇಶ ಮಾಡುವಾಗ ಹೇಗೆ? ಒಬ್ಬ ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿ ಬಹುಕಾಲ ಮಕ್ಕಳಿರೋಲ್ಲ, ಅವ್ರ ಮನೆಯಲ್ಲಿ ಅಪಾರವಾಗಿ ಭಕ್ಷ್ಯಗಳು, ಭೋಜ್ಯಗಳು ಎಲ್ಲ ತುಂಬಿದೆ. ಅವರಿಗೆ ಪರಮಾತ್ಮನ ಕೃಪೆಯಿಂದ ಒಂದು ಮಗು ಹುಟ್ಟುತ್ತೆ. ಆಗ ಆ ಅಪರಿಮಿತವಾದ ಭಕ್ಷ್ಯ ಭೋಜ್ಯಗಳನ್ನು ಹುಟ್ಟಿದ ಕೂಡಲೇ ಮಗು ಬಾಯಿಗೆ ಇಡ್ತಾರ? ತಮ್ಮ ಮನೆಯಲ್ಲಿ ಭಕ್ಷ್ಯ ಭೋಜ್ಯ ತುಂಬಿದೆ ಅನ್ನೋಕ್ಕೋಸ್ಕರ ಹುಟ್ಟಿದ ಕೂಡಲೇ ಮಗುವಿನ ಬಾಯಿಗೆ ಅದನ್ನು ಇಡ್ತಾರ? ಹಾಗಿಲ್ಲ ಅಲ್ವಾ? ಆ ಮಗು ಬೆಳೆದು ದೊಡ್ಡದಾಗಿ ಇದೆಲ್ಲವನ್ನ ತಿಂದು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಬರುವವರೆವಿಗೂ ಆ ಮಗುವಿಗೆ ಸ್ವಲ್ಪ ಸ್ವಲ್ಪವಾಗಿ ಅದು ಏನನ್ನು ಗ್ರಹಿಸುತ್ತೋ ಅದನ್ನು ಕೊಟ್ಟು ಆ ಮಗು ವೃದ್ಧಿಯನ್ನು ಹೊಂದಬೇಕು, ಅಭಿವೃದ್ಧವಾಗಬೇಕಲ್ಲವ? ಹಾಗೆ ಆಚಾರ್ಯರು ಕೂಡ ಏನೂ ತಿಳಿಯದ ಪಾಮರರಾಗಿ ಇರ್ತಕ್ಕಂತಹ ಸಂಸಾರ ಮಂಡಲದಲ್ಲಿ, ಸಾಂಸಾರಿಕ ಸುಖಗಳಲ್ಲಿ, ಇಂದ್ರಿಯಗಳಿಗೆ ದಾಸರಾಗಿ, ಶರೀರದ ಮೋಹಕ್ಕೆ ಒಳಗಾಗಿ ಬರೀ ಅಜ್ಞಾನಿಗಳಾಗಿ ಇರ್ತಕ್ಕಂತಹ ಈ ಲೋಕದಲ್ಲಿ ಇರ್ತಕ್ಕಂತಹ ನಮ್ಮಂತಹ ಪಾಮರರಿಗೆ ಸ್ವಲ್ಪ ಸ್ವಲ್ಪವಾಗಿ ಅರ್ಥಗಳನ್ನು ಬೋಧಿಸಬೇಕು.
ಮೊದಲು ನಮ್ಮಿಂದ ಏನು ಗ್ರಹಿಸುವುದಕ್ಕೆ ಸಾಧ್ಯವೋ ಅಷ್ಟನ್ನೇ ಬೋಧಿಸಿ 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 ಇವನ ಜ್ಞಾನದ ಮಟ್ಟವನ್ನು ಅಧಿಕಗೊಳಿಸಿ ಅನಂತರ ಅನರ್ಘ್ಯವಾದ ಆಳವಾದ ವಿಸ್ತಾರವಾದ ಅರ್ಥಗಳನ್ನು ಇವನಿಗೆ ಬೋಧಿಸಬೇಕು. ಒಂದೇ ಸಮಯಕ್ಕೆ ಏನೂ ತಿಳಿಯದೇ ಇರತಕ್ಕಂತಹ ಒಬ್ಬ ಪಾಮರನಾದ ವ್ಯಕ್ತಿಗೆ ಉಪನಿಷತ್ತಲ್ಲಿ ಹಾಗೆ ಹೇಳಿದೆ ಹೀಗೆ ಹೇಳಿದೆ ಏನು ಅರ್ಥವಾಗುತ್ತೆ ಅವನಿಗೆ? ಮಗುವಿನ ಬಾಯಿಗೆ ತುತ್ತಿಡುವಂತೆ ಆ ಪುಟ್ಟ ಮಗುವಿನ ಬಾಯಿಗೆ ಅದು ಗ್ರಹಿಸುವುದಕ್ಕೆ ಎಷ್ಟಾಗತ್ತೋ ಅಷ್ಟೇ ತುತ್ತನ್ನು ಇಟ್ಟು ಆ ಮಗುವನ್ನು ಬೆಳೆಸಬೇಕಲ್ಲವ ತಾಯಿ. ಆ ರೀತಿಯಾಗಿ ಸಂಸಾರಿ ಚೇತನರಿಗೆ ಏನೂ ಅರಿಯದ ಅಜ್ಞಾನಿಗಳಿಗೆ ಅವರು ಗ್ರಹಿಸುವಷ್ಟು ಉಪದೇಶಗಳನ್ನು ಮಾಡಿ ಕೊಟ್ಟು ಅವರನ್ನು ಸನ್ಮಾರ್ಗಕ್ಕೆ ತಂದು ಸದನುಷ್ಠಾನಕ್ಕೆ ತಂದು ಅನಂತರ ಅನರ್ಘ್ಯಾರ್ಥಗಳನ್ನು ಉಪದೇಶ ಮಾಡಬೇಕಲ್ಲವ. ಆ ರೀತಿ ಇದು ಆಚಾರ್ಯನ ಲಕ್ಷಣ. ಬೃಹದಾಕಾರವಾಗಿರುವ ಆಂಜನೇಯ ತಾನು ಸಂಗ್ರಹವಾದ ಎಂದರೆ ಆ ರಾಕ್ಷಸರು ಗ್ರಹಿಸುವುದಕ್ಕೆ ಆಗುವಂತಹ ಶರೀರ. ಆ ರಾಕ್ಷಸರು ಯಾರು? ನಾವೇ. ಸಂಸಾರ ಮಂಡಲದಲ್ಲಿ ಕುಳಿತುಕೊಂಡು ಬರೀ ಇಂದ್ರಿಯಗಳಿಗೆ ದಾಸರಾಗಿ ಆತ್ಮನನ್ನು ಹಿಂಸೆ ಮಾಡಿಸ್ತಾ ಇರ್ತಕ್ಕಂತಹ ರಾಕ್ಷಸಿ ಭೂಯಿಷ್ಠವಾದ ಇಂದ್ರಿಯಗಳಾಗಿರ್ತಕ್ಕಂತಹ ಈ ಮನಸ್ಸೇ ದೊಡ್ಡ ರಾಕ್ಷಸನಲ್ಲವ. ಆ ರಾಕ್ಷಸನಿಗೆ ಇದೆಲ್ಲ ಅರ್ಥವಾಗೋಲ್ಲ. ಅವರಿಗೆ ಎಷ್ಟು ತೋರಿಸ್ಬೇಕೋ ಅಷ್ಟೇ ರೂಪ ತೋರಿಸ್ಬೇಕು ಅಂದ್ರೆ ಏನು? ನಮಗೆ ಎಷ್ಟು ಬೇಕೋ ಅಷ್ಟೇ ಅರ್ಥಗಳನ್ನು ಉಪದೇಶ ಮಾಡುವ ಆಚಾರ್ಯ. ಅಂತಹ ಆಚಾರ್ಯ ಸ್ಥಾನೀಯನಾದ ಯೋಗಿಯಂತೆ ಇಲ್ಲಿ ಹನುಮಾನನನ್ನು ನಿರೂಪಣೆ ಮಾಡಿ ತೋರಿಸ್ತಾರೆ ವಾಲ್ಮೀಕಿ ಭಗವಾನ್. ಕಾಯವೃದ್ಧಿಂ ಪ್ರವೇಗಂಚ ಮಮ ದೃಷ್ಟ್ವೈವ ರಾಕ್ಷಸಾಃ ಮಯಿ ಕೌತೂಹಲಂ ಕುರ್ಯುರಿತಿ ಮೇನೆ ಮಹಾಕಪಿಃ ತತಃಶರೀರಂ ಸಂಕ್ಷಿಪ್ಯ ತನ್ಮಹೀಧರ ಸನ್ನಿಭಂ. ಹೀಗೆ ಪುನಃ ಪ್ರಕೃತಿ ಮಾಪೇದೆ ವೀತ ಮೋಹ ಇವ ಆತ್ಮವಾನೆ. ಆತ್ಮಜ್ಞಾನಿಯಾದವನು ಜಿತೇಂದ್ರಿಯನಾಗಿ ಮೋಹವನ್ನು ಜಯಿಸಿದವನು ಹೇಗೆ ತನ್ನ ಸ್ವಸ್ವರೂಪದಲ್ಲಿ ನಿಲ್ತಾನೋ ಆ ರೀತಿ ಹನುಮಾನ್ ಬೃಹದಾಕಾರವಾದ ಶರೀರವನ್ನು ಸಂಗ್ರಹ ಮಾಡಿಕೊಂಡು ತನ್ನ ಮೂಲ ಸ್ವರೂಪಕ್ಕೆ ಬಂದ. ತದ್ರೂಪಮತಿ ಸಂಕ್ಷಿಪ್ಯ ಹನುಮಾನ್ ಪ್ರಕೃತೌ ಸ್ಥಿತಃ ತ್ರೀನ್ ಕ್ರಮಾನಿವ ವಿಕ್ರಮ್ಯ ಬಲಿರ್ವೀರ್ಯಹರೋ ಹರಿಃ. ಯಾವುದಕ್ಕೆ ಇದನ್ನು ವಾಲ್ಮೀಕಿಗಳು ಹೋಲಿಸ್ತಾ ಇದ್ದಾರೆ? ಬಲಿಚಕ್ರವರ್ತಿಯ ಐಶ್ವರ್ಯವನ್ನು ಮರಳಿ ಪಡೆದುಕೊಂಡು ಅದನ್ನು ಅವನಿಗೆ ತರುವುದಕ್ಕಾಗಿ ತ್ರಿವಿಕ್ರಮನಾಗಿ ಬೆಳೆದಂತಹ ವಿಷ್ಣು ಆ ಬಲಿಚಕ್ರವರ್ತಿಯ ಕಾರ್ಯವಾದ ಮೇಲೆ ಮತ್ತೆ ವಾಮನನಾಗಿ ಯಥಾರೂಪವನ್ನು ತಾಳಿದಂತೆ ಹನುಮಾನ್ ಆಗಿಬಿಟ್ಟ. ಪರಮಾತ್ಮನಿಗೆ ಹೋಲಿಸ್ತಾ ಇದ್ದಾರೆ ಹನುಮಾನನನ್ನು. ಪರಮಾತ್ಮನಾದ ವಿಷ್ಣು ತ್ರಿವಿಕ್ರಮನಂತೆ ಬೆಳೆದು ಮೂರೂ ಲೋಕವನ್ನು ತ್ರೀಣಿಪದ ವಿಚಕ್ರಮೆ ವಿಷ್ಣುರ್ಗೋಪಾಧಾಪ್ಯ ತಥೋ ಧರ್ಮಾಣಿ ಧಾರಯನ್ನೇ ಎಂಬುದಾಗಿ ಉಪನಿಷತ್ತು ತ್ರಿವಿಕ್ರಮಾವತಾರವನ್ನು ಕೊಂಡಾಡುತ್ತದೆಯಲ್ಲವ. ಆ ರೀತಿಯಾಗಿ ಪರಮಾತ್ಮ ಹೇಗೆ ತ್ರಿವಿಕ್ರಮನಾಗಿ ಬೆಳೆದು ಅನಂತರ ಯಥಾಸ್ಥಿತವಾದ ವಾಮನನಾಗಿ ಬಿಟ್ಟನೋ ಹಾಗೆ ಹನುಮಾನ್ ನಿಜ ಸ್ವರೂಪವನ್ನು ತಾಳಿದ. ಈ ಒಂದು ವಾನರನನ್ನು ಆ ಪರಮಾತ್ಮನಿಗೆ ಹೋಲಿಸೋದ ಅಂದರು. ಕಾರಣ ಏನು? ಪರಮಾತ್ಮನ ಶಕ್ತಿಯಿಂದ ಪರಮಾತ್ಮನ ಕೃಪೆಯಿಂದ ಪರಮಾತ್ಮನ ಕಾರ್ಯವನ್ನು ಇವನು ಮಾಡ್ತಾ ಇರೋದ್ರಿಂದ ಪರಮಾತ್ಮನ ಕೃಪೆಯಿಂದಲೇ ಇವನು ಬೃಹದಾಕಾರನಾದ ಈಗ ಮೂಲ ರೂಪವನ್ನು ತಾಳಿದ. ಅದು ಮಾತ್ರವಲ್ಲ, ಇವನು ಕೂಡ ಜಿತೇಂದ್ರಿಯನಾದ ಯೋಗಿಯಂತೆ ಇರುವುದರಿಂದ ಇವನೊಳಗಿನ ಪರಮಾತ್ಮನನ್ನು ಆ ಯೋಗಿ ಹೇಗೆ ಕಾಣ್ತಾನೆ ಹಾಗೆ ರಾಮನನ್ನು ಅನವರತ ಇವನು ಕಾಣ್ತಾ ಇರೋದ್ರಿಂದ ಇವನನ್ನು ಆ ರಾಮನಂತೆ ರಾಮನ ಪೂರ್ವಾವತಾರವಾದ ತ್ರಿವಿಕ್ರಮ ವಾಮನನಾದಂತೆ ಇವನೂ ಆದ ಎಂಬ ಹೋಲಿಕೆಯನ್ನು ಇಲ್ಲಿ ವಾಲ್ಮೀಕಿಗಳು ಕೊಡ್ತಾ ಇದ್ದಾರೆ. ಸುಂದರವಾದ ನಾನಾ ರೂಪಗಳನ್ನು ಧರಿಸುವ ಸಾಮರ್ಥ್ಯವಿದ್ದ ಹನುಮಾನ್ ಇತರರಿಂದ ಹೊಂದಲು ಅಶಕ್ಯವಾದಂತಹ ಸಮುದ್ರದ ದಕ್ಷಿಣ ತೀರವನ್ನು ತೇರಿ ದೊಡ್ಡದಾದ ಬೃಹದಾಕಾರವಾದ ತನ್ನ ಶರೀರವನ್ನು ನೋಡಿಕೊಂಡು ಮುಂದೆ ಮಾಡಬೇಕಾದ ಕಾರ್ಯವನ್ನು ಯೋಚಿಸಿ ತನ್ನ ಮೂಲ ರೂಪವನ್ನು ಪುಟ್ಟದಾದ ಸಂಕ್ಷಿಪ್ತವಾದ ರೂಪವನ್ನು ತಾಳಿದ. ಸಚಾರು ನಾನಾವಿಧ ರೂಪಧಾರಿ ಪರಂ ಸಮಾಸಾಧ್ಯ ಸಮುದ್ರ ತೀರಂ ಪರೈರಶಕ್ಯಂ ಪ್ರತಿಪನ್ನ ರೂಪ ಸಮೀಕ್ಷಿತಾತ್ಮ ಸಮವೇಕ್ಷಿತಾರ್ಥ. ಬೇರಾರಿಂದಲೂ ಸಾಧ್ಯವಿಲ್ಲದಂತಹ ಇಂತಹ ಅಗಾಧ ಕಾರ್ಯವನ್ನು ಮಾಡಿ
ಅಗಾಧವಾದ ಸಮುದ್ರವನ್ನು ಲಂಘಿಸಿ ದಕ್ಷಿಣ ತೀರವನ್ನು ಸೇರಿ ಹೀಗೆ ಸಮಾಲೋಚನೆ ಮಾಡಿ ತನ್ನ ಅತ್ಯಂತ ಹೃಸ್ವರೂಪವನ್ನು ತಾಳಿ ನಿಜ ರೂಪವನ್ನು ತಾಳಿ ಮೇಘಮಂಡಲ ಸದೃಶವಾದ ಮಹಾತ್ಮನಾದ ಹನುಮಾನ್ ಅಪರಿಮಿತವಾದ ವೃಕ್ಷಗಳಿಂದಲೂ ಅತ್ಯಂತ ಚಿತ್ರವಿಚಿತ್ರವಾಗಿದ್ದ ಗೈರಿಕಾದಿ ಧಾತುಗಳಿಂದಲೂ ಕೂಡಿದ ವಿಚಿತ್ರವಾದ ಶಿಖರಗಳಿಂದ ಅಲಂಕರಿಸಲ್ಪಟ್ಟಂತಹ ಲಂಬ ಎಂಬತಕ್ಕಂತಹ ಒಂದು ಪರ್ವತದ ಮೇಲೆ ಆ ಹನುಮಾನ್ ಕಾಲನ್ನು ಊರಿದ. ಅಲ್ಲಿ ಮಹೇಂದ್ರಗಿರಿಯಿಂದ ಪ್ರಯಾಣ ಮಾಡಿದ. ಮಾರ್ಗ ಮಧ್ಯದಲ್ಲಿ 3 ಜನರನ್ನು ಆ ಹನುಮಾನ್ ತನಗೆ ವಿಘ್ನ ಉಂಟು ಮಾಡದಂತೆ ಅವರೆಲ್ಲರನ್ನ ನಿವರ್ತಿಸಿ ಆ ಮಹೇಂದ್ರಗಿರಿಯಿಂದ ಹೊರಟ ಹನುಮಾನ್ ಈಗ ಲಂಬ ಎಂಬ ಪರ್ವತದ ಮೇಲೆ ಅಲ್ಲಿಂದ ಹೊರಡುವಾಗ ಬೃಹದಾಕಾರದ ರೂಪ, ಇಲ್ಲಿ ಇಳಿಯುವಾಗ ತನ್ನ ಮಾಮೂಲಿನ ಪುಟ್ಟ ಕಪಿಯ ರೂಪವನ್ನು ತಾಳಿ ಲಂಬವೆಂಬ ಪರ್ವತದ ಮೇಲೆ ಕಾಲನ್ನು ಹನುಮಾನ್ ಊರಿದ. ಆ ತ್ರಿಕೂಟ ಪರ್ವತದ ಹಾಗೆ ಕಾಲನ್ನು ಊರಿ ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದ ಲಂಕೆಯನ್ನು ನೋಡಿದ. ತತಸ್ತು ಸಂಪ್ರಾಪ್ಯ ಸಮುದ್ರ ತೀರಂ ಸಮೀಕ್ಷ ಲಂಕಾಂ ಗಿರಿರಾಜಮೂರ್ಧನಿ ಕಪಿಸ್ತು ತಸ್ಮಿನ್ ನಿಪಾತ ಪರ್ವತೆ ವಿಧೂಯ ರೂಪಂ ವ್ಯತಯನ್ ಮೃಗದ್ವಿಜಾನೆ ಸಸಾಗರಂ ದಾನವ ಪನ್ನಗಾಯತಂ ಬಲೇನ ವಿಕ್ರಮ್ಯ ಮಹೋರ್ಮಿಮಾಲಿನಂ ನಿಪತ್ಯ ತೀರೇ ಚ ಮಹೋದದೇಸ್ತದಾ ದದರ್ಶ ಲಂಕಾಂ ಅಮರಾವತೀಮಿವ. ಇಂದ್ರನ ರಾಜಧಾನಿಯಾದ ಅಮರಾವತಿಯಂತೆ ಅತ್ಯಂತ ಶ್ರೀಮಂತವಾಗಿ ಸಕಲ ಐಶ್ವರ್ಯ ಸಂಪತ್ತುಗಳಿಂದ ತುಂಬಿದ ಸ್ವರ್ಗ ಭೋಗದಂತೆ ಅಲ್ಲಿರುವವರಿಗೆ ಭೋಗವನ್ನು ಕೊಡುವ ಅಮರಾವತಿಯಂತೆ ಶೋಭಿಸುವ ತ್ರಿಕೂಟಾಚಲದ ಶಿಖರದಲ್ಲಿರುವ ಲಂಕೆಯನ್ನು ದದರ್ಶ ಆ ಹನುಮಾನ್ ನೋಡಿದ, ಕಂಡ ಎಂಬುದಾಗಿ ಇಲ್ಲಿ ವಾಲ್ಮೀಕಿ ಭಗವಾನ್ ವರ್ಣನೆಯನ್ನು ಮಾಡ್ತಾರೆ. ಹೊರಡುವಾಗ ಬೃಹದಾಕಾರದ ಹನುಮಾನ್ ಈ ಲಂಬಗಿರಿಯಲ್ಲಿ ಇಳಿಯುವಾಗ ಅತಿ ಸಾಮಾನ್ಯ ರೂಪವಾಗಿರ್ತಕ್ಕಂತಹ ಆ ಒಂದು ರೂಪ. ಅಂದರೆ ಆಚಾರ್ಯರಾದವರು ತಾವೆಷ್ಟು ಜ್ಞಾನ ಸಂಪನ್ನರಾದರೂ ಕೂಡ ಲೋಕ ಕಾರ್ಯಕ್ಕಾಗಿ ಪಾಮರ ಜನರ ಜೊತೆಯಲ್ಲಿ ಬೆರೆಯುವಾಗ ಅತಿ ಸುಲಭರಾಗಿ ಬರ್ತಾರೆ, ಏನೂ ತಿಳಿಯದವರಂತೆ ಬರ್ತಾರೆ. ರೈಕ್ವರು ಎಂಬುದಾಗಿ ಒಬ್ಬ ಬ್ರಹ್ಮಜ್ಞಾನಿಗಳು, ಮಹಾಜ್ಞಾನಿ. ಆ ರೈಕ್ವರು ಅವರು ಎಲ್ಲಿದ್ದಾರೆ, ಯಾರ ಕಣಿಗೂ ಬೀಳ್ತಾ ಇಲ್ಲ. ಬ್ರಹ್ಮಜ್ಞಾನಿ, ಬ್ರಹ್ಮೋಪಾಸಕರು, ಮಹಾಜ್ಞಾನಿಗಳು ಆ ರೈಕ್ವರು ಎಂಬುವರು. ಜಾನಶ್ರುತಿ ಅಂತ ಒಬ್ಬ ಮಹಾರಾಜ, ಉಪನಿಷತ್ತಿನಲ್ಲಿ ಬರುವ ಕಥೆ ಇದು. ಆ ಜಾನಶ್ರುತಿ ಮಹಾರಾಜನಿಗೆ ಬ್ರಹ್ಮಜ್ಞಾನವನ್ನು ಪಡೆಯಬೇಕು ಅಂತ ಆಸೆ. ಅವನು ಯಾರು ಗುರು, ಯಾರನ್ನ ಆಶ್ರಯಿಸೋದು, ತಾನು ಕ್ಷತ್ರಿಯ ಬೇರೆ, ತನಗೆ ಯಾರು ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡ್ತಾರೆ, ಇದೆಲ್ಲ ಚಿಂತನೆ ಮಾಡ್ತಾ ಅವನ ಅರಮನೆಯ ಮೇಲು ಮಾಳಿಗೆಯಲ್ಲಿ ಅವನು ಮಲಗಿದ್ದಾನೆ. ಆಗ 2 ಪಕ್ಷಿಗಳು ಆಕಾಶದಲ್ಲಿ ಹಾರಿ ಹೋಗುತ್ತೆ. ಆ 2 ಪಕ್ಷಿಗಳು ಒಂದಕ್ಕೊಂದು ಮಾತಾಡ್ಕೊಳ್ಳುತ್ತೆ. ಇವನಿಗೆ ಪಕ್ಷಿಗಳ ಭಾಷೆ ಎಲ್ಲ ತಿಳಿದಿದೆ. ಆ ಪಕ್ಷಿ ಏನು ಮಾತಾಡ್ತಾ ಇದೆ, ಇದೋ ಇಲ್ಲಿ ಮಲಗಿದಾನಲ್ಲ ಜಾನಶ್ರುತಿ, ಇವನಿಗೆ ಗೊತ್ತಿಲ್ಲ ರೈಕ್ವರು ಬ್ರಹ್ಮಜ್ಞಾನಿಗಳು, ಅವರ ಬಳಿಗೆ ಹೋದರೆ ಇವನಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗತ್ತೆ ಅಂತ ಇವನಿಗೆ ತಿಳಿಯೋದು ಅಂತ ಆ 2 ಪಕ್ಷಿ ಮಾತಾಡ್ಕೊಳ್ಳುತ್ತೆ. ಅದೇ ಇವನು ಕೇಳಿಸ್ಕೊಂಡ, ಆಹಾ ರೈಕ್ವರ ಅವ್ರು ಎಲ್ಲಿದ್ದಾರೆ, ಅವ್ರನ್ನ ಆಶ್ರಯಿಸ್ಬೇಕಲ್ಲ, ಬ್ರಹ್ಮವಿದ್ಯೆಯನ್ನು ಪಡೆದುಕೊಳ್ಬೇಕಲ್ಲ. ಇವನಿಗೆ ಕೂಡಲೇ ತನ್ನ ಅಮಾತ್ಯರು ಮಂತ್ರಿಗಳನ್ನೆಲ್ಲ ಕರೀತಾನೆ, ಆ ರೈಕ್ವರ ಎಲ್ಲಿದ್ದಾರೆ ಹುಡ್ಕೊಂಡು ಬನ್ನಿ ಅಂತಾನೆ. ಅವರು ಎಲ್ಲ ಕಡೆ ದೊಡ್ಡ ದೊಡ್ಡ ವಿದ್ವತ್ ಸದಸ್ಯಗಳಲ್ಲಿ, ದೊಡ್ಡ ದೊಡ್ಡ ರಾಜರ ಅರಮನೆಗಳ ಸಭಾ ಸದಸ್ಯಗಳಲ್ಲಿ, ಋಷಿ ಮಂಡಲಗಳಲ್ಲಿ, ಎಲ್ಲ ಕಡೆ ದೊಡ್ಡ ದೊಡ್ಡ ವಿದ್ವಾಂಸರಿರುವ ಸ್ಥಳಗಳಲ್ಲೆಲ್ಲ ಹುಡುಕ್ತಾರೆ. ಎಲ್ಲಿಯೂ ರೈಕ್ವರಿಲ್ಲ. ಎಲ್ಲಿದ್ದಾರೆ ಈ ರೈಕ್ವರು? ಬ್ರಹ್ಮಜ್ಞಾನಿಯಿಂದ ಮೇಲೆ ಹೇಗಿರಬೇಕು, ಎಷ್ಟು ಸನ್ಮಾನಗಳನ್ನು ಪಡಿತಾ ಇರಬೇಕು, ಎಂಥ ವಿದ್ವದ್ಗೋಷ್ಠಿಯನ್ನು ಅಲಂಕರಿಸಿರಬೇಕು, ಅಂಥ ಯಾವ ಗೋಷ್ಠಿಯಲ್ಲೂ ಇವರು ಇಲ್ವಲ್ಲ. ಗ್ರಾಮ ಗ್ರಾಮವನ್ನು ಹುಡುಕ್ತಾರೆ ಜಾನಶ್ರುತಿ ಮಹಾರಾಜನ ಆ ಭಟರು. ಕೊನೆಗೆ ಯಾವುದೋ ಒಂದು ಸಣ್ಣ ಗ್ರಾಮಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಕೇಳಿದಾಗ ಇಲ್ಲಿ ರೈಕ್ವ ಅನ್ನೋರು ಯಾರಾದರೂ ಇದ್ದಾರಾ, ನಮಗೆ ಗೊತ್ತಿಲ್ಲ, ಯಾರೋ ರೈಕ್ವ ಅಂತ ಹೇಳ್ಕೊಂಡು ಒಬ್ರು ಇದ್ದಾರೆ, ಅಲ್ಲಿ ನೋಡೇ ಇದ್ದಾರೆ ಅನ್ನೋದು. ಹೋಗಿ ನೋಡಿದ್ರೆ ಎಲ್ಲಿದ್ದಾರೆ, ಒಂದು ಹುಲ್ಲನ್ನು ತುಂಬಿದ ಒಂದು ಬಂಡಿ ನಿಂತಿದೆ, ಗಾಡಿ. ಅದರ ಕೆಳಗಡೆ ನೆರಳಲ್ಲಿ ಒಂದಿಷ್ಟೇ ಇಷ್ಟು ಪುಟ್ಟದಾದ ಆಕಾರ, ಮೈಯೆಲ್ಲ ಹೀಗೆ ಕೆರ್ಕೊಂಡು ಒಬ್ರು ಕೂತಿದ್ದಾರೆ.
ಇವರೇ ರೈಕ್ವರು, ಇವರ ಬ್ರಹ್ಮಜ್ಞಾನಿ, ಇವರ ದೊಡ್ಡ ವಿದ್ವಾಂಸರು, ಇವರನ್ನು ನಮ್ಮ ರಾಜ ನೋಡಬೇಕು ಅಂತ ಹೇಳ್ದ. ಪರಮಾಶ್ಚರ್ಯವಾಗಿಬಿಡ್ತು ಅವರಿಗೆ. ಹೋಗಿ ರಾಜನಿಗೆ ಹೇಳ್ತಾರೆ, ರೈಕ್ವರಿ ಹೀಗಿದ್ದಾರೆ ಅಂತ. ಸಕಲ ಸಂಪತ್ತನ್ನು ತೆಗೆದುಕೊಂಡು ಓಡಿ ಬರ್ತಾನೆ ಜಾನಶ್ರುತಿ. ನಿನಗೆ ನಮ್ಮ ರಾಜ್ಯವನ್ನು ಕೊಡ್ತೇನೆ, ಇಷ್ಟು ಕುದುರೆ ಕೊಡ್ತೇನೆ, ಇಷ್ಟು ಆನೆ ಕೊಡ್ತೇನೆ, ಎಲ್ಲವನ್ನ ಹೇಳ್ದ. ಅವರು ಒಂದೊಂದಕ್ಕೂ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ. ಇಷ್ಟು ಆನೆ ಇದ್ದವನು ನನ್ನ ಹತ್ರ ಯಾಕೆ ಬಂದಿದ್ದೀಯಾ ಅಂದರೆ, ನನ್ನ ಬಳಿಯಲ್ಲಿರುವ ವಿದ್ಯೆ ಆ ನಿನ್ನ ಆನೆಗಳಿಗಿಂತ ದೊಡ್ಡದು, ಆ ನಿನ್ನ ಕುದುರೆಗಳಿಗಿಂತ ದೊಡ್ಡದು, ಆ ನಿನ್ನ ಸಾಮ್ರಾಜ್ಯಕ್ಕಿಂತ ದೊಡ್ಡದು ಅಂತ ನಿನ್ನ ಅರಿವಿಗೆ ಬರಲಿಲ್ಲವಾ ಮಹಾರಾಜ ಅಂತಾರೆ. ಅಂದರೆ ಈ ನಿನ್ನ ಸರ್ವ ಸಂಪತ್ತುಗಳು ಏನಿದೆ ಅದೆಲ್ಲವೂ ಈ ಬ್ರಹ್ಮವಿದ್ಯೆಯ ಮುಂದೆ ತೃಣ ಸಮಾನ ಎಂಬ ಅರಿವು ನಿನಗೆ ಬರಲಿಲ್ಲವ. ಅವನು ಬಂದು ಒಂದೊಂದು ಸಾರಿ ಒಂದೊಂದು ಐಶ್ವರ್ಯ ತರ್ತಾನೆ, ಹಿಂತಿರುಗಿ ಹೋಗ್ತಾನೆ. ಕೊನೆಗೆ ಆ ರೈಕ್ವರ ಕಾಲಿಗೆ ಬಿದ್ದು ಇನ್ನು ಏನೂ ಇಲ್ಲ, ನಿಮ್ಮ ಕೃಪೆಯೊಂದೇ ಅಂತ ಹೇಳಿದಾಗ ಎಲ್ಲೋ ಒಂದು ಬಂಡಿಯ ಕೆಳಗಡೆಯಲ್ಲಿ ಏನೂ ಇಲ್ಲದಂತೆ ದೀನ ದಶೆಯಲ್ಲಿ ಕುಳಿತಿದ್ದಾರೆ ಇವರು, ಐಶ್ವರ್ಯ ಕೊಟ್ಟರೆ ಉಪದೇಶ ಮಾಡ್ತಾರೆ ಅಂತ ಭಾವಿಸಿದ್ದ ಆ ಹುಂಬತನ ಅಜ್ಞಾನ ಜಾನಶ್ರುತಿಗೆ ನೀಗಿ ಅವರ ವೈಭವವನ್ನು ಅರಿತು ಅವರ ಪಾದಕ್ಕೆ ಬಿದ್ದಾಗ ಇವನಿಗೆ ಉಪದೇಶ ಮಾಡ್ತಾರೆ. ಜ್ಞಾನಿಗಳು ಹೀಗಲ್ವಾ ಇರ್ತಾರೆ, ತಮ್ಮ ಆಡಂಬರವನ್ನು ತೋರಿಸ್ಕೊಳ್ತಾ ಎಲ್ಲ ಕಡೆ ತಮ್ಮ ಜ್ಞಾನದ ಬಗ್ಗೆ ಡಂಗೂರವನ್ನು ಸಾರುವವನು ಜ್ಞಾನಿಯೇ ಅಲ್ಲ ಅಂದ್ಬಿಡ್ತು ಉಪನಿಷತ್ತು. ಎಲ್ಲೋ ಒಂದು ಹಳ್ಳಿನಲ್ಲಿ ಒಂದು ಗಾಡಿ ಕೆಳಗಡೆ ಕೂತಿದ್ದಾರೆ ಮಹಾಜ್ಞಾನಿಗಳಾದ ರೈಕೋರು. ಇವರನ್ನು ಹುಡುಕೊಂಡು ಮಹಾಚಕ್ರವರ್ತಿ ಬರ್ತಾನೆ, ತನ್ನ ಸಂಪತ್ತೆಲ್ಲ ಮುಂದೆ ಸುರಿತಾನೆ. ಏನಾದರೂ ಬಯಸಿದ್ರ ಯಾಕೆ ಬೇಕು? ಪರಮಾತ್ಮ ಪರಬ್ರಹ್ಮನೇ ಇವರ ಕೈವಶದಲ್ಲಿರುವಾಗ ಇಂದಿದ್ದು ನಾಳೆ ಮುಗಿದು ಹೋಗುವ ನೈಶ್ವರವಾದ ಐಶ್ವರ್ಯವ ಇದೆಲ್ಲ ನಿನ್ನ ಹತ್ರ ಇದೆಯಲ್ಲ, ಮತ್ತ್ಯಾಕೆ ಈ ವಿದ್ಯೆ ನಿನಗೆ ಬೇಕು ಅಂತ ಕೇಳ್ತಾರೆ. ಅಂದರೆ ಅದಕ್ಕಿಂತ ಇದು ದೊಡ್ಡದು ಅನ್ನೋದು ಅರಿವಿಗೆ ಬರಬೇಕಲ್ಲವ. ಹಾಗೆ ಮಹಾಜ್ಞಾನಿಗಳಾದವರೆಲ್ಲರೂ ಕೂಡ ತಮ್ಮ ಜ್ಞಾನ ಪ್ರದೇಶವನ್ನು ಮಾಡಿಕೊಳ್ಳದೆ ಏನೂ ಅರಿಯದಂತೆ ಅತ್ಯಂತ ಸುಲಭರಾಗಿ ಎಲ್ಲಿಯೋ ಇರ್ತಾರಲ್ಲವ, ಆ ರೀತಿ ಹನುಮಾನ್ ಬೃಹದಾಕಾರನಾಗಿ ಇದ್ದವನು ಏನೂ ತಿಳಿಯದ ಪುಟ್ಟ ಸಾಧಾರಣ ಕಪಿಯಾಗಿ ಲಂಬ ಪರ್ವತದ ಮೇಲೆ ಇಳಿದ ಕಾರಣ ಲಂಕಾ ಎಂಬ ಶರೀರದಲ್ಲಿ ಸೀತಾ ಎಂಬ ಆತ್ಮ ಸೆರೆಯಾಗಿದೆ. ಆ ಆತ್ಮನನ್ನು ಬಿಡಿಸಬೇಕಾದ್ರೆ ಆ ಬೃಹದಾಕಾರದ ವೈಭವ ಆಡಂಬರ ಕೂಡದು. ಹೀಗಿದ್ರೆ ಮಾತ್ರ ಆ ಆತ್ಮ ಪರಮಾತ್ಮಗಳನ್ನು ಸೇರಿಸುವುದು ಸಾಧ್ಯ. ಇದೆಲ್ಲ ಆಚಾರ್ಯ ಲಕ್ಷಣಗಳು. ಅಂತಹ ತ್ರಿಕೂಟಾಚಲದ ಮೇಲೆ ಇರತಕ್ಕಂತಹ ಆ ಲಂಕಾ ಎಂಬತಕ್ಕಂತಹ ಆ ಸುಂದರವಾದ ಅಮರಾವತಿಯಂತೆ ಇರುವ ಪಟ್ಟಣ, ಒಂದು ಪಟ್ಟಣಕ್ಕೆ 9 ಬಾಗಿಲಿರುತ್ತೆ. ಹಾಗೆ ನವದ್ವಾರಗಳಿಂದ ಕೂಡಿದ ಶರೀರ. ಈ ನವದ್ವಾರದಿಂದ ಕೂಡಿದ ಶರೀರದಲ್ಲಿ ಅಮರಾವತಿ ಏನು ಭೋಗಗಳು. ಈ ಶರೀರ ಏನು ಕಡಿಮೆ ಭೋಗ ಅನುಭವಿಸುತ್ತಾ? ಇದಕ್ಕೇನು ಕೊಟ್ಟರೂ ಸಾಲದು. ಪ್ರಪಂಚದಲ್ಲಿ ಏನನ್ನ ತಿಂದರೂ ಕೂಡ ಹಸಿವಡಗದ ಪಿಶಾಚಿ ಯಾವುದು ಅಂದರು, ಇದು ಅಂದರು. ಆ ಇಂದ್ರಿಯಗಳಿಗೆ ಎಷ್ಟನ್ನು ಹಾಕಿ ಅದನ್ನು ತಿಂತಾ ಇರುತ್ತೆ. ಆಳ್ವಾರ್ ತಿರುವಾಯಿಮಳೆಯಲ್ಲಿ ಹಾಡ್ತಾರೆ, ತೂರ ಕುಳಿತೂರ್ತು ಎನೆನಾಳ ಹಂಡ್ರೆರುಪ್ಪನ್. ಒಂದು ಚೀಲ ಇದೆ, ಆ ಚೀಲವನ್ನು ನಾವು ತುಂಬಿಸ್ಬೇಕು ಅಂತ. ಆ ಚೀಲ ಹೇಗಿದೆ? ಕೆಳಗಡೆ ಪೂರ್ತಿ ಅದು ಓಪನ್, ಮೇಲಿಂದ ಹಾಕ್ತಾ ಇದ್ರೆ ಅಲ್ಲಿಗೆ ಹೋಗ್ತಾ ಇರುತ್ತೆ. ಅದು ತುಂಬೋದು ಯಾವ ಕಾಲಕ್ಕೆ? ಈ ಶರೀರ ಅಂಥದ್ದು ಅಂತಾರೆ, ಇಂದ್ರಿಯಗಳ ಅಂಥದ್ದು. ಎಷ್ಟು ವಿಷಯ ಭೋಗಗಳನ್ನು ಕೊಟ್ಟರೂ ಕೂಡ, ಎಷ್ಟನ್ನು ಅನುಭವಿಸಿದರೂ ಕೂಡ ತೃಪ್ತಿ ಅನ್ನೋದೇ ಇಲ್ಲ. ಯಯಾತಿ ಅಷ್ಟು ಕಾಲ ಭೋಗ ಅನುಭವಿಸ್ದ, ಮಗನ ಯೌವನವನ್ನು ತೆಗೆದುಕೊಂಡ, ಆದರೂ ಅವನಿಗೆ ತೃಪ್ತಿ ಆಗಲಿಲ್ಲ. ಇದಲ್ಲವಾ ಇದರ ಲಕ್ಷಣ? ತೂರ ಕುಳಿತೂರ್ತು, ಕೆಳಗಡೆ ಸೇರಿಯೇ ಇರದ, ಕೆಳಗಡೆ ಪೂರ್ತಿ ಛಿದ್ರವನ್ನು ಉಳ್ಳಂತಹ ಒಂದು ಚೀಲದಂತೆ ಈ ಇಂದ್ರಿಯಗಳಿಂದ ಕೂಡಿದ ಶರೀರ. ಇದಕ್ಕೆ ಯಾವತ್ತಾದರೂ ತೃಪ್ತಿ ಏರ್ಪಡುತ್ತದೆಯಾ? ಅಂತಹ ಆ ಶರೀರ, ಆ ಲಂಕೆ. ಸಮೃದ್ಧವಾದ ಭೋಗ ಅಂದ್ರೇನು? ಎಷ್ಟು ಅನುಭವಿಸಿದ್ರೂ ಮುಗಿಯದ ಭೋಗಕ್ಕೆ ಆಶ್ರಯವಾದ ಲಂಕ. ಅದನ್ನು ಹನುಮಾನ್ ಕಂಡ. ಅದನ್ನು ನೋಡಿದಾಗ ದುಃಖ ಪಡ್ತಾರೆ ಆಚಾರ್ಯರು. ಅಯ್ಯೋ, ಈ ನಶ್ವರವಾದ ಶರೀರದಲ್ಲಿ ಕುಳಿತುಕೊಂಡು ಪಡಬಾರದು ಪಾಡನ್ನು ಆತ್ಮ ಪಡ್ತಾ ಇದೆಯಲ್ಲ. ಸೀತೆ ಶೋಕದಲ್ಲಿದ್ದಾಳಲ್ಲವ, ಅದೇ ಶೋಕ ಶರೀರದ ಒಳಗಿರುವ ಆತ್ಮ. ಅದನ್ನು ಮೊದಲು ನೋಡ್ತಾರೆ ಆಚಾರ್ಯರು. ಅನಂತರ ಆ ಆತ್ಮವನ್ನು ಹೇಗೆ ಬಿಡಿಸೋದು ಅಂತ ಚಿಂತನೆ ಮಾಡ್ತಾರೆ. ಆ ರೀತಿ
ಆ ಲಂಬವೆಂಬ ಪರ್ವತದ ಶಿಖರದ ಮೇಲೆ ಕಾಲೂರಿದಂತಹ ಆಂಜನೇಯ ತ್ರಿಕೂಟಾಚಲದ ಮೇಲೆ ಇರ್ತಕ್ಕಂತಹ ಲಂಕಾನಗರ ಸಕಲ ಸಮೃದ್ಧಿಯಿಂದ ಕೂಡಿದ ಅಮರಾವತಿಯಂತೆ ಕಂಗೊಳಿಸುವ ಲಂಕಾನಗರವನ್ನು ನೋಡಿದ ಎಂಬುದಕ್ಕೆ ಕಿಷ್ಕಿಂಧಾಕಾಂಡದಲ್ಲಿ ಪ್ರಾರಂಭವಾಗಿ ಹನುಮಾನನ ಪ್ರಯಾಣ, ಸುಂದರಕಾಂಡದಲ್ಲಿ ಉದ್ಯುಕ್ತವಾಗಿ ಮಹೇಂದ್ರಗಿರಿಯಿಂದ ಪ್ರಾರಂಭಿಸಿದ ಹನುಮಾನನ ಪ್ರಯಾಣ, ಲಂಬ ಎಂಬತಕ್ಕಂತಹ ಪರ್ವತದಲ್ಲಿ ಅತ್ಯಂತ ಸಂಕ್ಷಿಪ್ತ ರೂಪದಲ್ಲಿ ಪೂರ್ಣವಾಗಿ ಲಂಕಾನಗರವನ್ನು ಹನುಮಾನ್ ದರ್ಶನ ಮಾಡಿದ ಎಂಬುದಕ್ಕೆ ಸುಂದರಕಾಂಡದ ಪ್ರಥಮ ಸರ್ಗವನ್ನು ವಾಲ್ಮೀಕಿಗಳು ಪೂರ್ಣ ಮಾಡ್ತಾರೆ. ಆದರೆ ಇದರಲ್ಲಿ ಇನ್ನೂ ಕೆಲವು ರಹಸ್ಯಾರ್ಥಗಳಿದೆ. ಏನೇನು ರಹಸ್ಯಾರ್ಥಗಳು? 3 ಜನ ಬಂದ್ರಲ್ವಾ, ಮೈನಾಕ, ಸುರಸ, ಸಿಂಹಿಕ. ಇವರೆಲ್ಲ ಏನು? ಮೈನಾಕ ಒಳ್ಳೆಯ ಚಿಂತನೆಯಿಂದ ಬಂದ, ಆತಿಥ್ಯ ಮಾಡಬೇಕು, ಪ್ರತ್ಯುಪಕಾರ ಮಾಡಬೇಕು ಅಂತ ಬಂದ. ಸುರಸೆ ಅವನನ್ನು ಪರೀಕ್ಷೆ ಮಾಡುವುದಕ್ಕೆ ದೇವತೆಗಳಿಂದ ಪ್ರೇರೇಪಿಸಲ್ಪಟ್ಟು ಬಾಯನ್ನು ಹೋಗಬೇಕು ಅಂತ ಅವಳು ಬಂದಳು. ಸಿಂಹಿಕೆ ಮಹಾ ದುಷ್ಟವಾದ ಒಂದು ಮೃಗ, ನೇರಾಗಿ ಎದುರಿಗೆ ಬರದೆ ಕಾಣದೆ ನೆರಳನ್ನು ಹಿಡಿದು ಭಕ್ಷಿಸುವ ಒಂದು ಕುಕೃತ್ಯ, ಬೆನ್ನಲ್ಲಿ ಚೂರಿ ಇರಿಯುವ ಕಾರ್ಯ, ಅದನ್ನು ಸಿಂಹಿಕೆ ಮಾಡಿದ್ಲು. ಇದೆಲ್ಲ ಯಾವುದು ಅಂದರು? ಒಬ್ಬ ಆಚಾರ್ಯ ಮೊದಲು ಹೇಗಿರಬೇಕು? ತ್ರಿಗುಣಾತ್ಮಕವಾದ ಪ್ರಕೃತಿಯನ್ನು ದಾಟಬೇಕು. ಪ್ರಕೃತಿ ಇದು. ಈ ತ್ರಿಗುಣಾತ್ಮಕ ಯಾವುದು? ಸತ್ವ, ರಜಸ್ಸು, ತಮಸ್ಸು ಎಂಬ ಈ 3 ಗುಣಗಳನ್ನು ದಾಟಿ ಶುದ್ಧ ಸತ್ವಮಯವಾಗಿರ್ತಕ್ಕಂತಹ ಗುಣವನ್ನು ಪಡೆದುಕೊಳ್ಳುವ ತನಕ ಆ ಆಚಾರ್ಯನಿಗೆ ಬ್ರಹ್ಮ ಸಾಕ್ಷಾತ್ಕಾರವಿಲ್ಲ. ಹಾಗೆ ಮೈನಾಕ ಪರ್ವತ ಒಳ್ಳೆಯ ಒಂದು ದೃಷ್ಟಿಕೋನದಿಂದ ಹನುಮಾನನಿಗೆ ಆತಿಥ್ಯ ಮಾಡುವುದಕ್ಕೆ ಬಂದದ್ದರಿಂದ ಆ ವಿಘ್ನ ಸತ್ವಗುಣವನ್ನು ತೋರಿಸುತ್ತೆ. ಸುರಸ ಆ ಹನುಮಾನನಿಗೆ ಬಾಯನ್ನು ಹೊಕ್ಕು ಹೋಗಬೇಕು ಅಂತ ಹೇಳಿ ಒಂದು ವರವನ್ನು ತೋರಿಸಿ ಆ ಹನುಮಾನನಿಗೆ ವಿಘ್ನ ಉಂಟು ಮಾಡಿದ್ದರಿಂದ ಅದು ರಜೋಗುಣದ ಪ್ರತೀಕ. ಸಿಂಹಿಕೆ ಮೋಸವನ್ನು ಮಾಡುವ ರಾಕ್ಷಸರ ದುಷ್ಟ ಬುದ್ಧಿ, ಬೆನ್ನಲ್ಲಿ ಚೂರಿ ಹಾಕುವಂತೆ ನೆರಳನ್ನು ಹಿಡಿಯುವ ಬುದ್ಧಿ ತಮೋಗುಣ. ಹೀಗೆ ಸತ್ವಗುಣದ ಪ್ರತೀಕ ಮೈನಾಕ ಪರ್ವತ, ರಜೋಗುಣದ ಪ್ರತೀಕ ಸುರಸ, ತಮೋಗುಣದ ಪ್ರತೀಕ ಸಿಂಹಿಕ. ಈ 3 ಸತ್ವರಜಸ್ತಮೋ ಗುಣಗಳನ್ನು ದಾಟಿ ಯಶಸ್ವಿಯಾಗಿ ಹನುಮಾನ್ ಪ್ರಯಾಣ ಮಾಡಿದ ಅಂದರೆ ಒಬ್ಬ ಆಚಾರ್ಯರು ಈ ತ್ರಿಗುಣಾತ್ಮಕವಾದ ಪ್ರಕೃತಿಗೆ ವಶರಾಗದೆ ಸಮುದ್ರ ಅಂದರೆ ಸಂಸಾರ ಸಾಗರವನ್ನು ದಾಟಿದಾಗ ಮಾತ್ರ ಪರಮಾತ್ಮನ ಕೈಂಕರ್ಯ ಮಾಡುವುದಕ್ಕೆ ಯುಕ್ತರಾಗ್ತಾರೆ ಎಂಬತಕ್ಕಂತಹ ವಿಚಾರವನ್ನು ಪೂರ್ವಾಚಾರ್ಯಗಳು ತಿಳಿಸ್ತಾರೆ. ಇಂತಹ ಆ ಹನುಮಾನನ ಪ್ರಯಾಣ ಅದು ಪೂರ್ಣ ಯಶಸ್ವಿಯಾಗಿ ಈಗ ಲಂಕಾ ದರ್ಶನವಾಯಿತು. ಮುಂದೆ ಹನುಮಾನ್ ಲಂಕಾನಗರವನ್ನು ಪ್ರವೇಶಿಸಿ ಸೀತಾನ್ವೇಷಣೆಯನ್ನು ಮಾಡಿ ಅನಂತರ ಲಂಕಾದ್ವೀಪದಲ್ಲಿ ನಡೆಯುವ ಸಕಲ ವಿದ್ಯಮಾನಗಳನ್ನು ವಾಲ್ಮೀಕಿ ಭಗವಾನ್ ಮುಂದೆ ವರ್ಣನೆ ಮಾಡ್ತಾರೆ. ಅದನ್ನು ನಾಳೆಯ ಉಪನ್ಯಾಸದಲ್ಲಿ ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಾಶಾಸನಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಸ್ತು ಮಂಗಳಂ. ಸೀತಾಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ.